ಓಂ ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಒಂದು ಆಶ್ರಮದ ಹತ್ರ ಒಬ್ಬ ಕುರುಡ ವಾಸವಾಗಿದ್ದ. ಆ ಆಶ್ರಮದಲ್ಲಿ ಒಬ್ಬ ಬಹಳ ದೊಡ್ಡ ಸ್ವಾಮೀಜಿ ಇದ್ರು. ವಯಸ್ಸಾಗಿತ್ತು, ಹೀಗಾಗಿ ಸತ್ತೋಗ್ಬಿಟ್ರು. ಆ ಕುರುಡ ವ್ಯಕ್ತಿ ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ಹೀಗೆ ಹೇಳ್ದ, ನಾನು ಕುರುಡಾಗಿರೋದ್ರಿಂದ ನಾನು ಯಾರ ಮುಖವನ್ನು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ, ಚಾರಿತ್ರ್ಯವನ್ನ ಆತನ ಧ್ವನಿಯಿಂದಲೇ ನಾನು ನಿರ್ಣಯಿಸಬೇಕಾಗ್ತದೆ. ಹೀಗಾಗಿ ನಾನು ಯಾರಾದರೂ ಮತ್ತೊಬ್ಬರ ಸಂತೋಷ ಅಥವಾ ಮತ್ತೊಬ್ಬರ ಯಶಸ್ಸಿಗೆ ಅಭಿನಂದಿಸುವುದನ್ನ ಕೇಳಿದಾಗ ಅವರ ಧ್ವನಿಯಲ್ಲಿಯೇ ಅಡಗಿರ್ತಕ್ಕಂಥ ಈರ್ಷೆ ಅಥವಾ ಹೊಟ್ಟೆ ಕಿಚ್ಚು ನನಗೆ ಗೊತ್ತಾಗುತ್ತೆ. ಇನ್ನೊಬ್ಬರ ಸಂಕಟಕ್ಕೆ ಶೋಕವನ್ನ ವ್ಯಕ್ತಪಡಿಸುವಾಗ ಅವರ ಧ್ವನಿಯ ಆಳದಲ್ಲಿ, ಅಂತಃಕರಣದ ಒಳಗಡೆಗೆ ಆನಂದ, ತೃಪ್ತಿಯನ್ನ ನಾನು ಕೇಳ್ತೀನಿ. ಅವರ ಶೋಕವನ್ನ ಅಥವಾ ಶೋಕವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿ ತನ್ನ ಸ್ವಂತ ಜಗತ್ತಿನಲ್ಲಿ ಏನೋ ಲಾಭ ಆಗ್ತಾ ಇದೆ ಅಂತ ನಿಜಕ್ಕೂ ಸಂತೋಷ ಪಡ್ತಾ ಇದ್ದಾನೇನೋ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ನನ್ನ ಇಡೀ ಜೀವನದ ಅನುಭವದಲ್ಲಿ ಈ ಏನು ಸಂತ ಇಲ್ಲಿ ಸತ್ತೋದ್ನಲ್ಲ, ಅವನ ಧ್ವನಿಯಲ್ಲಿ ಮಾತ್ರ ನಿಜವಾದ ಸತ್ಯ ಪ್ರತಿಫಲಿಸ್ತಾ ಇತ್ತು. ಅವನ ಪ್ರಸನ್ನತೆ, ಅವನ ಒಂದು ಸಂತೋಷ ಅಭಿವ್ಯಕ್ತಪಡಿಸಿದಾಗ ಅಲ್ಲಿ ಸಂತೋಷವನ್ನು ಬಿಟ್ಟು ಬೇರೆ ಏನು ಕೂಡ ಇರ್ತಿರ್ಲಿಲ್ಲ, ಬೇರೆ ಏನು ಕೂಡ ಕೇಳ್ತಾ ಇರಲಿಲ್ಲ. ಒಂದು ವೇಳೆ ಏನಾದರೂ ಅವನು ಶೋಕವನ್ನು ಅಭಿವ್ಯಕ್ತಪಡಿಸಿದ್ರೆ ಅಲ್ಲಿ ಶುದ್ಧವಾಗಿರ್ತಕ್ಕಂಥ ಶೋಕ ಮಾತ್ರ ಇರ್ತಾ ಇತ್ತು. ಕೇವಲ ಒಬ್ಬ ಸಂತ, ಪ್ರಬುದ್ಧ ವ್ಯಕ್ತಿ, ಜ್ಞಾನಿ, ಮಹಾತ್ಮನಲ್ಲಿ ಮಾತ್ರ ಈ ರೀತಿಯ ಏಕರಸತ, ಏಕತಾನತ ಅಥವಾ ಒಂದು ಸಮರಸತೆ ಅನ್ನೋದು ಇರ್ಲಿಕ್ಕೆ ಸಾಧ್ಯ. ಯಾವ ವ್ಯಕ್ತಿ ಎಚ್ಚರಗೊಂಡಿದ್ದಾನೋ, ಯಾವ ವ್ಯಕ್ತಿ ಒಳಗಡೆಗೆ ನಿದ್ರಿಸ್ತಾ ಇರ್ತಕ್ಕಂಥ ಮನಸ್ಸಿನ ಯಾವ ಭಾಗವೂ ಕೂಡ ಉಳಿದಿಲ್ವೋ, ಯಾರು ಚೈತನ್ಯದಿಂದ ಕೂಡ್ಕೊಂಡಿದ್ದಾರೋ, ಯಾವ ವ್ಯಕ್ತಿಯ ಸುಪ್ತ ಮನಸ್ಸು ನಷ್ಟವಾಗಿದೆಯೋ, ಕೇವಲ ಅವರ ಧ್ವನಿಯಲ್ಲಷ್ಟೇ ಈ ಏಕತಾನತ ಅಂತಕ್ಕಂಥ ಸ್ವರವನ್ನು ಕೇಳು. ಗಮನಿಸಿ, ನಮ್ಮ ಧ್ವನಿಯಲ್ಲಿ ಯಾವಾಗಲೂ ಕೂಡ ಎರಡಿರ್ತವೆ, ಯಾಕಂದ್ರೆ ಅವು ಅನಿವಾರ್ಯ. ಯಾಕಂದ್ರೆ ನಮ್ಮ ಒಳಗಡೆಗೆ ಮನಸ್ಸಿನ ಎರಡು ಹಂತಗಳಿವೆ. ಸೈಕಾಟಿಸ್ಟ್ಗಳು ಹೇಳ್ತಾರೆ, ಮೇಲಿನ ಹಂತವನ್ನ ಚೇತನ ಅಥವಾ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಕೆಳಗಿನ ಹಂತವನ್ನ ಯಾವುದು ನಿದ್ರೆ ಮಾಡ್ತಾ ಇದೆ ಅಥವಾ ಯಾವುದು ಕತ್ತಲೆಯಲ್ಲಿದೆ ಅದನ್ನ ನಾವು ಅಚೇತನ ಮನಸ್ಸು ಅಥವಾ ಅನ್ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ. ಇವು ಎರಡು ಒಂದಕ್ಕೊಂದು ವಿರುದ್ಧವಾಗಿವೆ. ಆದ್ರಿಂದ ನಾವು ನಗುತ್ತಾ ಇದ್ರೂ ಕೂಡ ಒಳಗಡೆಗೆ ದುಃಖ ಅಡಗಿರ್ತದೆ. ಆದ್ರೆ ನಾವು ಕಣ್ಣೀರು ಹಾಕ್ತಾ ಇದ್ರು ಅದರ ವಿರುದ್ಧವಾಗಿರ್ತಕ್ಕಂಥದ್ದು ಅಂತಃಕರಣದ ಒಳಗಡೆ ಯಾವಾಗಲೂ ಕೂಡ ಉಪಸ್ಥಿತವಾಗಿರುತ್ತೆ. ಈ ಎರಡೂ ಮನಸ್ಸುಗಳು ಅಳಿದು ಒಂದಾಗುವ ತನಕ ನಮ್ಮ ಧ್ವನಿಯಲ್ಲಿ ದ್ವೈತದಿಂದ ಕೂಡಿರ್ತದೆ, ಅಂದ್ರೆ ದ್ವಿಮುಖವಾಗಿರುತ್ತದೆ.
ಇದನ್ನು ನಾವು ಸ್ವಲ್ಪ ಗಮನಿಸಿ ನೋಡಿದಾಗ ನಮ್ಮಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಎಲ್ಲಿ ತನಕ ನಾವು ನಮ್ಮೊಳಗಡೆಗೆ ಕಂಡುಕೊಳ್ಳೋದಿಲ್ಲ, ಅಲ್ಲಿ ತನಕ ಈ ಕಥೆ ನಮಗೆ ಅರ್ಥ ಆಗೋದಿಲ್ಲ. ಗಮನಿಸಿ, ವಿಷಯಗಳು ಕೇವಲ ಅನುಭವದಿಂದ ಮಾತ್ರ ಅರ್ಥವಾಗ್ತವೆ. ಅಮೆರಿಕದ ನಿರ್ಜನ ರಸ್ತೆಯೊಂದರಲ್ಲಿ ಇಬ್ಬರು ಪ್ರಯಾಣಿಕರು ನಿಂತಿದ್ರು. ನಿಲ್ಲಬೇಕಾಯ್ತು, ಯಾಕಂದ್ರೆ ಎದುರಿಗೆ ಒಂದು ದೊಡ್ಡ ಬೋರ್ಡ್ ಇತ್ತು. ದ ರೋಡ್ ಈಸ್ ಕ್ಲೋಸ್ಡ್, ರಸ್ತೆಯನ್ನು ಮುಚ್ಚಲಾಗಿದೆ. ಆದರೆ ಬೋರ್ಡ್ನ ಪಕ್ಕದಲ್ಲಿ ತಾನೇ ತಾನಾಗಿ ಹಾದು ಹೋದಂತಹ ಕಾರಿನ ಚಕ್ರದ ಗುರುತುಗಳಿದ್ದು ಅದನ್ನು ನೋಡಿದ್ರು. ಹೀಗಾಗಿ ಅವರು ಆ ಬೋರ್ಡ್ ಅನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆ ಚಕ್ರದ ಗುರುತುಗಳನ್ನು ಹಿಂಬಾಲಿಸಿ ಮುಂದೆ ಸಾಗಿದ್ರು. ಹೆಚ್ಚು ಕಡಿಮೆ ಒಂದು 3 ಮೈಲಿ ನಡೆದಿರಬೇಕು. ರಸ್ತೆ ಹಾಳಾಗಿತ್ತು, ಅಲ್ಲೊಂದು ಸೇತುವೆ ಇತ್ತು, ಸೇತುವೆ ಬಿದ್ದಿತ್ತು. ಹೀಗಾಗಿ ಅವರು ಬೇರೆ ದಾರಿ ಇಲ್ಲದೆ ವಾಪಸ್ ಬರಬೇಕಾಯ್ತು. ಆವಾಗ ಮತ್ತೊಬ್ಬ ಕೇಳ್ದ, ಅಲ್ಲ ಅಲ್ಲಿ ಬೋರ್ಡ್ ಇತ್ತಲ್ಲ, ಆ ಬೋರ್ಡನ್ನು ಯಾಕೆ ನಾವು ನಂಬಲಿಲ್ಲ? ಏನೋ ವಾಪಸ್ ಬಂದ್ರು. ವಾಪಸ್ ಬಂದ್ರೆ ಆ ಬೋರ್ಡ್ ಹಿಂದ್ಗಡೆಗೆನೆ ಇನ್ನೊಂದು ಬರಹ ಇತ್ತು. ರಸ್ತೆ ಮುಚ್ಚಲಾಗಿದೆ ಅನ್ನುವಂಥದ್ದು ಈಗಲಾದ್ರೂ ನಂಬಿಕೆ ಆಯ್ತು. ಗಮನಿಸಿ, ನಮ್ಮ ಜೀವನ ಕೂಡ ಸರಿಸುಮಾರು ಹೀಗೆ ಇದೆ. ಬೋರ್ಡ್ಗಳ ಮೇಲೆ ಎಲ್ಲವನ್ನೂ ಕೂಡ ಬರೆಯಲ್ಪಟ್ಟಿದೆ. ಏನು ಆ ಬೋರ್ಡು? ಆ ಬೋರ್ಡ್ಗೆ ಹೆಸರು ಶಾಸ್ತ್ರ. ಆದರೆ ನಮ್ಮ ಸ್ವಂತ ಅನುಭವವೇ ನಿಜ ಅಂತ ಹೇಳುವವರೆಗೆ ನಾವು ಅವುಗಳನ್ನು ನಂಬೋದಿಲ್ಲ, ಅವುಗಳನ್ನು ಕೇಳೋದಿಲ್ಲ. ಅನುಭವವನ್ನು ಹೊರತುಪಡಿಸಿ ಸತ್ಯವನ್ನ ತಿಳಿಲಿಕ್ಕೆ ಬೇರೆ ಮಾರ್ಗ ಕೂಡ ಇಲ್ಲ. ಆದ್ರಿಂದ ನಾವು ಇನ್ನೊಬ್ಬರನ್ನ ಹೊಗಳಿ ಪ್ರಶಂಸಿಸುವಾಗ ಸ್ವಲ್ಪ ಒಳಗಡೆಗೆ ತಿರುಗಿ ನೋಡಿ. ಅಲ್ಲಿ ಯಾವಾಗಲೂ ನಿಂದನೆ ಅಡಗಿದೆಯೇ? ಅವ್ರ ಬಗ್ಗೆ ದ್ವೇಷ ಅಡಗಿದೆಯೇ? ಅಥವಾ ಮತ್ತೊಬ್ಬರು ಸಂತೋಷದಲ್ಲಿರುವಾಗ ಅಥವಾ ಸಂತೋಷವನ್ನು ಅಭಿವ್ಯಕ್ತಪಡಿಸುವಾಗ ಸ್ವಲ್ಪ ಕಣ್ಣು ಮುಚ್ಚಿ ಒಳಗಡೆಗೆ ಎಲ್ಲೋ ನೋವು ಅಥವಾ ಈರ್ಷೆ, ಒಂದಿಷ್ಟು ಹೊಟ್ಟೆ ಕಿಚ್ಚು ಏನಾದ್ರೂ ಇದೆಯೇ? ಸ್ವಲ್ಪ ನೋಡೋಣ. ಖಂಡಿತವಾಗಿ ನಾವು ಅದನ್ನು ಕಂಡುಕೊಳ್ತೀವಿ. ಹಾಗೆ ನಾವು ಇನ್ನೊಬ್ಬರ ದುಃಖದಲ್ಲಿ ದುಃಖ ವ್ಯಕ್ತಪಡಿಸುವಾಗ ನಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಹರಿತಾ ಇದ್ರೂ, ಇನ್ನೊಬ್ಬರಿಗೆ ಸಾಂತ್ವನ ಹೇಳುವ ಮಾತುಗಳನ್ನ ಆಡ್ತಾ ಇದ್ರು, ಒಮ್ಮೆ ನಾವು ನಮ್ಮೊಳಗಡೆನೆ ಗಮನಿಸಿ ನೋಡ್ಬೇಕಾಗತ್ತೆ. ಗೊತ್ತಿಲ್ಲ, ನಮ್ಮೊಳಗಡೆ ನಾವು ನಗ್ತಾನೂ ಇರ್ತೀವಿ, ನಮ್ಮೊಳಗಡೆ ನಾವು ಪ್ರಸನ್ನರಾಗಿ ಇರ್ತೀವಿ. ನಮಗೆ ಕಾಣಿಸುತ್ತಿದು. ಇದು ಎಷ್ಟು ದುಃಖಕರ ಅಂತಂದ್ರೆ, ಅಹಂಕಾರಕ್ಕೆ ಇದರಿಂದ ಎಷ್ಟು ಪೀಠ ಬೀಳುತ್ತೆ ಅಂದ್ರೆ, ನಾನು ಹೀಗೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾರೋ ಸತ್ತು ಹೋಗಿದ್ದಾರೆ, ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಮನೆಗೆ ದುಃಖ, ಸಾಂದರ್ಭಿಕವಾಗಿ ಒಂದು ಹೋಗಿ ನಮ್ಮ ಒಂದು ದುಃಖವನ್ನ ಅಭಿವ್ಯಕ್ತಪಡಿಸ್ಲಿಕ್ಕೆ ಹೋಗ್ತೀವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಅಂತಃಕರಣದ ಒಳಗಡೆಗೆ ಸಂತೋಷ ಅಡಗಿದೆ, ಆನಂದ ಅಡಗಿದೆ ಅಂತ ತನ್ನ ಹೇಳಲಿಕ್ಕೆ ಸಾಧ್ಯನಾ? ಗಮನಿಸ್ಲಿಕ್ಕೆ ಸಾಧ್ಯನಾ? ಅಥವಾ ಇದೆ ಅನ್ನುವಂಥದ್ದನ್ನ ವಿಚಾರ ಮಾಡ್ಲಿಕ್ಕೆ ಸಾಧ್ಯನಾ? ಎಲ್ಲೋ ಅಡಗಿರಬಹುದು. ಯಾಕೆಂದ್ರೆ ನಾವು ಒಳಗಡೆ ಇಣಿಕಿ ನೋಡೋದೇ ಇಲ್ಲ. ಒಂದು ವೇಳೆ ಸ್ವಲ್ಪ ನನ್ನ ಅಂತಃಕರಣದ ಒಳಗಡೆ ನಾನು ಇಣಿಕಿ ನೋಡೋದಾದ್ರೆ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಮತ್ತೊಬ್ಬರ ಸಾವು ಕೂಡ ಹಲವು ವಿಧಗಳಲ್ಲಿ ನಮಗೆ ಲಾಭಕರವಾಗಿ ಕಾಣಿಸ್ತಾ ಇರುತ್ತೆ. ಒಂದೇನಂದ್ರೆ, ತೀರ್ಕೊಂಡದ್ದು ಬೇರೆಯವರು, ಸತ್ತದ್ದು ಬೇರೆಯವರು. ನಾವು ಸಾಯ್ಬೋದಿತ್ತು. ಆ ದುರಂತ ಮತ್ತೊಬ್ಬನಿಗೆ ಸಂಭವಿಸಿದೆ, ನಮಗಲ್ಲ. ಸಾಂತ್ವನದ ಅಗತ್ಯ ಯಾವಾಗಲೂ ಮತ್ತೊಬ್ಬರಿಗಿರುತ್ತೆ, ನಮಗಲ್ಲ. ನನ್ನ ಒಳಗೆ ಇಂತಹ ವಿರುದ್ಧ ಭಾವನೆ ಅಡಗಿದೆ ಅಂತ ಹೇಳಿ ತಿಳಿಯೋದು ಅಹಂಕಾರಕ್ಕೆ ಸ್ವಲ್ಪ ಬೇಸರವಾಗ್ತದೆ. ಗಮನಿಸಿ, ನಾವು ಯಾರ್ದೋ ಚರಣಗಳಿಗೆ, ಕಾಲುಗಳಿಗೆ ನಮಸ್ಕರಿಸಿ ಶ್ರದ್ಧೆ ವ್ಯಕ್ತಪಡಿಸುವಾಗ ಒಮ್ಮೆ ನಮ್ಮ ಮನಸ್ಸನ್ನ ಗಮನಿಸಬೇಕಾಗ್ತದೆ. ಅಲ್ಲಿ ಅಶ್ರದ್ಧೆ ಇದೆಯಾ?
ಪ್ರತಿನಿತ್ಯವೂ ಕೂಡ ನಾವು ಇದನ್ನ ಗಮನಿಸಬೇಕಾಗ್ತದೆ. ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ಹಿಂತಿರುಗಿ ನೋಡೋದೇ ಇಲ್ಲ. ಎಲ್ಲಿ ತನಕ ನಾವು ನಮ್ಮನ್ನೇ ನಾವು ಹಿಂತಿರುಗಿ ನೋಡೋದಿಲ್ಲ, ಅಲ್ಲಿ ತನಕ ಈ ತರದ ದ್ವಂದ್ವದಿಂದ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಗಮನಿಸಿ, ಕೇವಲ ಜ್ಞಾನ ಮಾತ್ರ, ಜ್ಞಾನಾದೇವತು ಕೈವಲ್ಯಂ ಉಪನಿಷತ್ ಹೇಳುತ್ತೆ. ಜ್ಞಾನ ಮಾತ್ರ ಮುಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಏನೇ ನೋವಾಗ್ಲಿ ಸತ್ಯವನ್ನ ತಿಳಿಲೇಬೇಕು. ಯಾಕಂದ್ರೆ ಸತ್ಯ ಮಾತ್ರ ನಮಗೆ ಸ್ವಾತಂತ್ರ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾವು ಎಷ್ಟೇ ಅಡಗಿಸೋದ್ರಿಂದ ಯಾವ ಪರಿಹಾರವೂ ಕೂಡ ಆಗೋದಿಲ್ಲ. ಏನೇ ಈ ಕೆಲವು ಅಡಗಿಸೋದ್ರಿಂದ ರೋಗಗಳು ಹೆಚ್ಚಾಗ್ತವೆ, ಗಾಯಗಳು ದೊಡ್ಡದಾಗ್ತಾ ಹೋಗ್ತವೆ. ಆದ್ರಿಂದ ಅಡಗಿಸಿಡೋದ್ರಿಂದ ಕೀವು ದೇಹದ ಎಲ್ಲಾ ಭಾಗಗಳಿಗೆ ಹಬ್ಬುತ್ತದೆ. ರೋಗವನ್ನ ಅಡಗಿಸಿ ಇಡೋದ್ರಿಂದ ವಿಷ ಅನ್ನುವುದು ನಾಶವಾಗೋದಿಲ್ಲ. ಗಮನಿಸಿ, ನಾವು ನಮಗೆ ಗೊತ್ತಿಲ್ಲದೇವೆ ಅದನ್ನ ಪೋಷಿಸ್ತೇವೆ. ಇನ್ನೊಬ್ಬರ ದುಃಖದಲ್ಲಿ ನಾನು ಸಂತೋಷ ಪಡ್ತಾ ಇದ್ದೇನೆಯೇ? ಇಲ್ಲ, ಎಂದಿಗೂ ಇಲ್ಲ. ಅಲ್ಲ, ಅಹಂಕಾರಕ್ಕೆ ಹಂಗೆ ವಿಚಾರ ಮಾಡಿದ್ರೆ ದುಃಖ ಆಗುತ್ತೆ, ನೋವಾಗುತ್ತೆ. ಮತ್ತೊಬ್ಬರ ದುಃಖದಲ್ಲಿ ಹಂಗೆ ಹಾಗಾಗಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಗಮನಿಸಿ, ನಾವು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋದಾದ್ರೆ ಇದನ್ನ ಕಂಡುಹಿಡಿಲಿಕ್ಕೆ ಸಾಧ್ಯ. ಅನುಭವದಿಂದಲೇ ನಮ್ಮ ಒಳಗಡೆಯ ಪದರಗಳನ್ನ ನಾವು ತೆಗಿಬೇಕು. ಈ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮಟ್ಟಿಗೆ ತಾನೇ ಸರ್ಜನ್ ಆಗ್ಬೇಕಾಗುತ್ತೆ. ಏಕೆಂದ್ರೆ ಸಾಧನೆ ಅನ್ನುವಂಥದ್ದು ಒಂದು ಆಳವಾಗಿರ್ತಕ್ಕಂಥ ಒಂದು ಸರ್ಜರಿ, ಶಸ್ತ್ರಚಿಕಿತ್ಸೆ ಇದ್ದ ಹಾಗೆ. ಬೇರೆ ಯಾರಾದರೂ ಕೇವಲ ಸಹಾಯ ಮಾಡ್ಬೋದಷ್ಟೇ, ಆದ್ರೆ ಅದನ್ನ ಮಾಡಬೇಕಾದವರು ಮಾತ್ರ ನಾವೇ. ಯಾಕೆಂದ್ರೆ ನಮ್ಮ ದೇಹದ ಒಳಗೆ ಬೇರೆಯವರು ಪ್ರವೇಶಿಸಬಹುದು, ಆದ್ರೆ ನಮ್ಮ ಮನಸ್ಸಿನ ಒಳಗಡೆಗೆ ಪ್ರವೇಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮಾತ್ರ ಹೋಗ್ಬೋದು, ನಾವು ಮಾತ್ರ ಸಾಧ್ಯ. ನಾವೇ ಅದನ್ನ ಕತ್ತರಿಸಿ ಸರಿಪಡಿಸಬೇಕು. ನಾವೇ ವ್ಯರ್ಥವಾಗಿರುವುದನ್ನ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಬುದ್ಧಿಯನ್ನು ಎತ್ತಿ ಆಚೆ ಬಿಸಾಡಬೇಕು. ಕೊಳೆತು ಏನು ಹೋಗಿದೆ ಅದರಿಂದ ಮುಕ್ತಿಯನ್ನ ಪಡಿಬೇಕು. ನಾವು ಕ್ಷುದ್ರವಾಗಿರೋದನ್ನ, ವಿರುದ್ಧವಾಗಿರೋದನ್ನ ಕತ್ತರಿಸಿ ಹಾಕ್ಬೇಕು, ಅದನ್ನ ಕೊನೆಗೊಳಿಸ್ಬೇಕು. ಆದ್ರೆ ಮೊದಲು ಅದನ್ನ ತಿಳಿಯೋದು ಬಹಳ ಅಗತ್ಯ. ಯಾವುದನ್ನ ಅಳಿಸಿ ಹಾಕಬೇಕು, ಅದನ್ನ ಕತ್ತರಿಸಿ ಹಾಕಬೇಕು, ಯಾವುದನ್ನ ನಾಶ ಮಾಡಬೇಕು, ಅದನ್ನ ಸರಿಯಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಖಲೀಲ್ ಗಿಬ್ರಾನ್ ಬಹಳ ಸುಂದರವಾದ ಒಂದು ಕಥೆಯನ್ನು ಹೇಳ್ತಾನೆ. ಒಬ್ಬ ತಾಯಿ ಮತ್ತು ಮಗಳ ನಡುವೆ ಅಪಾರವಾದಂತಹ ಒಂದು ಪ್ರೀತಿ, ಎಲ್ಲಾ ತಾಯಿ ಮಕ್ಕಳ ನಡುವೆ ಇರೋ ಹಾಗೆ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ತಾಯಿ ಮತ್ತು ಮಗಳ ನಡುವೆ ಒಂದು ಗಂಭೀರವಾದಂತಹ ಒಂದು ಹೊಟ್ಟೆ ಕಿಚ್ಚು, ಈರ್ಷೆ ಕೂಡ ಇತ್ತು. ತಾಯಿ ಮಗಳನ್ನ ಪ್ರೀತಿಸ್ತಾಳೆ, ಜೊತೆಗೆ ಹೊಟ್ಟೆ ಕಿಚ್ಚನ್ನು ಪಡ್ತಾಳೆ. ಯಾಕೆ? ತಾಯಿಗೆ ವಯಸ್ಸಾಗ್ತಾ ಇದೆ, ಮುದುಕಿ ಆಗ್ತಾ ಇದ್ದಾಳೆ, ಮಗಳು ಯೌವನಕ್ಕೆ ಕಾಲಿಡ್ತಾ ಇದ್ದಾಳೆ. ತನ್ನ ಯೌವನವನ್ನ ಮಗಳೇ ಕಸ್ತುಕೊಂಡಿದ್ದಾಳೆ ಅಂತ ಎಲ್ಲೋ ತಾಯಿಯ ಅಂತಃಕರಣದ ಒಳಗಡೆಗೆ ಅನ್ನಿಸ್ತಾ ಇತ್ತಂತೆ. ಯಾಕಂದ್ರೆ ನಾವು ಸದಾ ಇನ್ನೊಬ್ಬರನ್ನೇ ಹೊಣೆಗಾರರನ್ನಾಗಿ ಮಾಡುತ್ತೇವೆ. ಏನಿದು? ಇದು ನಮ್ದು ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್. ನಂತರ ಮಗಳು ಬೆಳೆದು ಯೌವನಕ್ಕೆ ಬಂದ ಹಾಗೆ ಮನೆಗೆ ಯಾರಾದರೂ ಅತಿಥಿಗಳು, ಸ್ನೇಹಿತರು, ನಮ್ಮ ಆತ್ಮೀಯರು, ಪ್ರಿಯಜನರು ಬಂದ್ರೆ ಎಲ್ಲರ ಗಮನ ಮಗಳ ಕಡೆಗೆ. ತಾಯಿಯ ಮೂಲೆಗೆ ತಳ್ಳಲ್ಪಡ್ತಾಳೆ. ಗಮನಿಸಿ, ತಾಯಿಗೆ ಮಗಳೇ ಸ್ಪರ್ಧೆ ಆಗ್ತಾ ಇದ್ದಾಳೆ ಇಲ್ಲಿ. ಆದ್ರಿಂದ ತಾಯಿ ಮಗಳನ್ನ ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಆತರ ಪಡ್ತಾಳಂತೆ. ಮದುವೆ ಮಾಡಬೇಕು, ಅವಳು ಸಂಸಾರ ಹೂಡಬೇಕು, ಹೇಳೋದು ಮೇಲ್ನೋಟಕ್ಕೆ ಮಾತ್ರ. ಅವಳಿಂದ ಮುಕ್ತಿಯನ್ನ ಪಡಿಬೇಕು, ಅವಳು ಬೇಗ ನಮ್ಮ ಮನೆಯಿಂದ ತೊಲಗಬೇಕು. ಅಂತಃಕರಣದ ಆಳದಲ್ಲಿ ಗಮನಿಸಿ, ಇದೊಂದು ಕಥೆ. ಮಗಳ ಉಪಸ್ಥಿತಿ ತಾಯಿಯ ವೃದ್ಧಾಪ್ಯವನ್ನ ಬೆಟ್ಟು ಮಾಡಿ ತೋರಿಸ್ತಾ ಇದೆ.
ಇನ್ನು ನಾನೇನು ಮುಖ್ಯ ಅಲ್ಲ, ಇವಳೇ ಮುಖ್ಯ. ಇದನ್ನ ತಾಯಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ತಂದೆ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ತೋರಿಸಿದ್ರೆ ತಾಯಿಗೆ ಅದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ. ತಾಯಿ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಹೊಟ್ಟೆ ಕಿಚ್ಚು ಈರ್ಷ್ಯ ಅನ್ನುವಂಥದ್ದು ಏನಿದೆ ಬಹಳ ಆಳವಾಗಿದೆ. ತಾಯಿ ಮಗಳ ನಡುವೆ ಎಲ್ಲರಂತೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇತ್ತು. ಪರಸ್ಪರ ತುಂಬಾ ಕೇರ್ ಮಾಡ್ತಾ ಇದ್ರು. ಜೀವನದ ಒಂದು ನಿಯಮ ಇದೆ. ನೀವು ಯಾರದ್ದಾದ್ರೂ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ಮಾಡ್ತಾ ಇದ್ರೆ ಆ ಚಿಂತೆ ಯಾವುದೋ ಕೊರತೆಯನ್ನ ಮುಚ್ಚುವ ಒಂದು ಪ್ರಕ್ರಿಯೆ ಆಗಿದೆ. ನಮ್ಮೊಳಗೆ ಎಲ್ಲೋ ಅಪರಾಧ ಪ್ರಜ್ಞೆ ಅಡಗಿದೆ ಅಂತ ಅರ್ಥ. ನಾವು ವ್ಯಕ್ತಿಯೊಬ್ಬನ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದೀವಿ ಅಂದ್ರೆ ನಾವು ಏನನ್ನು ಮುಚ್ಚಿಡ್ತಕ್ಕಂತಹ ಅಡಗಿಸಿ ಇಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಾನೆ ಅರ್ಥ. ಇಲ್ದಿದ್ರೆ ಅತಿಯಾಗಿರೋದು ಎಂದಿಗೂ ಇರೋದೇ ಇಲ್ಲ. ಗಮನಿಸಿ, ನೀವು ಗಂಡ ಯಾವುದೋ ತಪ್ಪು ಅಥವಾ ಅಪರಾಧವನ್ನ ಮಾಡಿ ಮನೆಗೆ ಹಿಂದಿರುಗಿನ ದಿನ ಅಂದ್ರೆ ಬೇರೆ ಹೆಣ್ಣಿನ ಕೈ ಹಿಡ್ಕೊಂಡು ಪ್ರೀತಿಯಿಂದ ಮಾತನಾಡಿ ಅಥವಾ ಇನ್ನೇನೋ ಬೇರೆ ವಿಚಿತ್ರ ಬೇರೆ ಯಾವ್ದಿರ್ತಕ್ಕಂಥ ರೀತಿಯ ವ್ಯವಹಾರಗಳನ್ನ ಮಾಡಿ ಬಂದಾಗ ಅಗತ್ಯಕ್ಕಿಂತ ಜಾಸ್ತಿ ಪ್ರೀತಿಯನ್ನ ಹೆಂಡತಿ ಮೇಲೆ ತೋರಿಸ್ತಾನೆ. ಸಮಸ್ಯೆ ಏನಂತಂದ್ರೆ ಹೆಂಡತಿ ಅದನ್ನ ಗುರುತಿಸ್ತಾಳೆ. ಅರೆ, ನಿನ್ನೆ ಮೊನ್ನೆ ಮನುಷ್ಯ ಹೇಗಿರ್ಲಿಲ್ಲ, ಇವತ್ತೇನು? ಯಾಕೆ? ಗಂಡ ಒಳಗಡೆಗೆ ಏನೋ ಒಂದು ಅಪರಾಧ ಮಾಡಿದ್ದಾನೆ, ಏನೋ ಒಂದು ತಪ್ಪು ಮಾಡಿದ್ದಾನೆ, ಅಂತ ಇಂಥದ್ದಂತಲ್ಲ, ಏನೋ ಒಂದು ಇರಬಹುದು. ಆ ಅಪರಾಧವನ್ನ ಮುಚ್ಚಿ ಹಾಕ್ಲಿಕ್ಕೆ, ತನಗೆ ತಾನೇ ಕ್ಷಮಿಸಿಕೊಳ್ಳಲಿಕ್ಕೆ ಏನೋ ಒಂದು ಹೆಣ್ಣಿನ ಮೇಲೆ ಪ್ರೀತಿ ತೋರಿಸಿ ಬಂದಿದ್ದಾನೆ. ಈಗ ಹೆಂಡತಿಗೆ ಏನೋ ಒಂದು ತಂದುಕೊಟ್ಟು ಆ ಲೆಕ್ಕ ಚುಕ್ತ ಮಾಡಬೇಕು. ನಾವು ಯಾರದ್ದಾದ್ರೂ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಚಿಂತನೆ ಆರಂಭ ಮಾಡಿದರೆ ಅಲ್ಲಿ ಯಾವುದೋ ಒಂದು ರೋಗ ಇದೆ, ಯಾವುದೋ ಒಂದು ದೋಷ ಅಡಗಿದೆ, ಯಾವುದೋ ಒಂದು ದ್ವಂದ್ವ ಅಡಗಿದೆ ಅಂತಾನೆ ಅರ್ಥ. ಇಲ್ದಿದ್ರೆ ಅತಿಯಾಗುವ ಅಗತ್ಯನೇ ಇರೋದಿಲ್ಲ. ಆರೋಗ್ಯವಂತ ವ್ಯಕ್ತಿ ಯಾವಾಗ್ಲೂ ಕೂಡ ಮಧ್ಯಮ ಮಾರ್ಗದಲ್ಲಿರ್ತಾನೆ. ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗ್ಲೂ ಕೂಡ ದಂಡೆ ಮೇಲಿರ್ತಾನೆ, ಇನ್ನೊಂದು ತುದಿಯಲ್ಲಿರ್ತಾನೆ. ಆ ತಾಯಿ ಮಗಳು ಇಬ್ಬರೂ ಕೂಡ ಪರಸ್ಪರಗೆ ಅತಿಯಾದ ಚಿಂತನೆ, ಅತಿಯಾದ ಒಂದು ಪ್ರೀತಿಯನ್ನ ಮಾಡ್ತಿದ್ರು. ಒಬ್ಬರಿಗೊಬ್ರು ಗಟ್ಟಾಗಿ ಹಿಡಿದಿಟ್ಕೊಂಡಿದ್ರು. ಒಂದು ರಾತ್ರಿ ಇಬ್ಬರಿಗೂ ಕೂಡ ನಿದ್ರೆಯಲ್ಲಿ ನಡೆಯೋ ಕಾಯಿಲೆ ಇತ್ತು ಅವ್ರಿಗೆ. ಅಲ್ಲ, ನಡೆದಾಡ್ತಾರೆ ಕೆಲವರೆಲ್ಲ, ನೀವು ಗಮನಿಸಿರ್ಬೋದು. ಇಬ್ರು ಎದ್ದು ಮನೆ ಹಿಂದಿನ ತೋಟಕ್ಕೆ ಹೋದ್ರು. ನಿದ್ರೆಯಲ್ಲಿದ್ದಂತಹ ಮಗಳನ್ನ ತಾಯಿ ನೋಡಿ ಹೇಳಿದ್ಲು, ಹೇ, ನಿನ್ನ ಜೀವನ ನನಗೆ ಹಾಳು ಮಾಡಿದೆ. ನಿನ್ನಿಂದಲೇ ನನ್ನ ಯೌವನ ಅನ್ನೋದು ಹೋಯಿತು. ಇವತ್ತು ನಾನು ಮುದುಕಿಯಾಗಿದ್ರೆ ಅದು ನಿನ್ನಿಂದ. ಇವತ್ತು ನಾನೊಂದು ಹಾಳು ಬಿದ್ದ ಕಟ್ಟಡದ ತರ, ಬಿಲ್ಡಿಂಗ್ ತರ ಇದ್ದೇನೆ, ನಿನ್ನಿಂದಲೇ. ಒಂದು ವೇಳೆ ನೀನು ಹುಟ್ಟಿದಿದ್ದಿದ್ರೆ ಈ ರೀತಿಯ ಸಮಸ್ಯೆ, ಈ ರೀತಿಯ ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರ್ತಾನೆ ಇರಲಿಲ್ಲ. ಆಶ್ಚರ್ಯ, ಸತ್ಯವೇ ಬೇರೆ. ಯಾರು ಯಾರಿಂದಲೂ ಕೂಡ ವಯಸ್ಸಾಗೋದಿಲ್ಲ, ಮುದುಕಿ ಆಗೋದಿಲ್ಲ, ಮುದುಕರಾಗೋದಿಲ್ಲ. ಪ್ರಕೃತಿ ಸಹಜವಾಗಿ ಮುದುಕರಾಗ್ತಾರೆ. ಆದ್ರೆ ತಾಯಿ ಹಾಗೆ ಹೇಳ್ತೀಯಾಳೆ. ಮಗಳು ಅವಳೇ ಸುಮ್ಮನೆ ಇರ್ತಾಳ. ಅವಳಂದ್ಲು, ನಿನ್ನಿಂದಾಗಿ ನನಗೆ ಸ್ವಾತಂತ್ರ್ಯ ಇಲ್ಲ, ನಿನ್ನಿಂದಾಗಿ ನನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇಲ್ಲ, ನಿನ್ನಿಂದಾಗಿ ಮನೆಯೇ ನನಗೆ ಜೈಲಾಗಿದೆ, ನಿನ್ನಿಂದಾಗಿ ನನಗೆ ಕಷ್ಟ ಆಗ್ತಾ ಇದೆ, ನಿನ್ನಿಂದಾಗಿ ನಾನು ಸ್ವತಂತ್ರವಾದಂತಹ ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಇಬ್ರೂ ನಿದ್ರೆಯಲ್ಲಿದ್ದಾರೆ. ಇಬ್ರು ನಿದ್ರೆಯಲ್ಲಿ ಎದ್ದು ಓಡಾಡ್ತಾ ಇದ್ದಾರೆ. ಇಬ್ರು ಒಬ್ಬರಿಗೊಬ್ರು ಮಾತಾಡ್ತಾ ಇದ್ದಾರೆ.
ಆಮೇಲೆ ಏನಾಯ್ತು, ಮತ್ತೆ ಬಂದು ವಾಪಸ್ ಮಲಗಿದ್ರು. ಬೆಳಿಗ್ಗೆ ಆಯ್ತು, ತಾಯಿ ಮಗಳು ಇಬ್ರು ಕೂಡ ಎದ್ರು. ಮಗಳು ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಹೇ, ಏನಿದು ಇಷ್ಟೊಂದು ಚಳಿ ಇದೆ, ನೀನು ರಗ್ಗೆ ಹೊತ್ಕೊಂಡಿಲ್ಲ? ಹಿಂಗ್ ರಗ್ ಹೊತ್ಕೊಳ್ದೇ ಇದ್ರೆ ನಿನ್ಗೆ ನಾಳೆ ಚಳಿ ಆಗುತ್ತೆ, ಜ್ವರ ಬರುತ್ತೆ. ಸರಿ ಇಲ್ಲ ಆಯ್ತು. ಅವಳಿಗೆ ರಗ್ಗನ್ನು ಹೊದಿಸಿ, ಅವಳಿಗೆ ಸ್ವೆಟರ್ ಹಾಕಿ, ಅವಳಿಗೆ ಯೋಗಕ್ಷೇಮವನ್ನು ಮಾಡ್ತಾ ಇದ್ದಾಳೆ. ತಾಯಿಯು ಕೂಡ ಅಷ್ಟೇ ಮಗಳಿಗೆ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ. ಒಂದು ವೇಳೆ ರಾತ್ರಿ ಯಾರಾದರೂ ಕೂಡ ಆ ತೋಟದಲ್ಲಿ ಬಂದು ಇವರಿಬ್ಬರ ನಡುವೆ ನಡೀತಾ ಇರ್ತಕ್ಕಂತಹ ಆ ಮಾತುಕತೆಗಳನ್ನ ನೋಡಿದ್ದಿದ್ರೆ ನಂಬ್ತಿದ್ರ ಇದನ್ನ? ಹೊರಗಡೆಯ ನೋಟಕ್ಕೆ ಇಬ್ರು ಬಹಳ ಆತ್ಮೀಯರು, ಒಂದೇ ಹಾಸಿಗೆ ಮೇಲೆ ಮಲಗ್ತಾರೆ. ಗಮನಿಸಿ, ಇದೊಂದು ಕೇವಲ ಸಂಕೇತಾತ್ಮಕ ಮಾತ್ರ. ಒಂದು ಕಡೆಗೆ ಚೇತನದ ಮನಸ್ಸು, ಕಾನ್ಶಿಯಸ್, ಇದನ್ನು ನಾವು ಬಹಳ ಎಚ್ಚರದಿಂದ ಬಳಸ್ತೀವಿ. ಇನ್ನೊಂದು ಕಡೆಗೆ ಅಚೇತನ ಸುಪ್ತ ಮನಸ್ಸಿದೆ, ಇದು ನಿದ್ರೆಯಲ್ಲಿ ಪ್ರಕಟವಾಗ್ತದೆ. ಎಚ್ಚರವಾಗಿದ್ದಾಗ ಯಾವ ತಂದೆಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೋ, ನಿದ್ರೆಯಲ್ಲಿ ಅವನನ್ನೇ ಕೊಲೆ ಮಾಡ್ತೀವಿ. ಎಚ್ಚರವಾಗಿದ್ದಾಗ ಯಾರನ್ನ ಸಹೋದರಿ ಅಂತ ಹೇಳಿ ಕರೀತೀವೋ, ನಿದ್ರೆಯಲ್ಲಿ ಆಕೆಯ ಬಗ್ಗೆ ಏನು ಚಿಂತನೆ ಮಾಡ್ತೀವೋ ಗೊತ್ತಿಲ್ಲ. ನಮ್ಮ ನಿದ್ರೆ ನಮ್ಮ ಜಾಗೃತ ಸ್ಥಿತಿಗಿಂತ ಸಂಪೂರ್ಣವಾಗಿ ವಿರುದ್ಧ ಆಗಿದೆ. ಜಾಗೃತರಾಗಿದ್ದಾಗ ನಾವು ಉಪವಾಸ ಮಾಡ್ತೀವಿ, ನಿದ್ರೆಯಲ್ಲಿ ಊಟ ಮಾಡ್ತಾ ಇರ್ತೀವಿ. ನಮ್ಮ ಜಾಗೃತ ಮನಸ್ಸು, ನಮ್ಮ ನಿದ್ರಿಸುವ ಅಚೇತನ ಮನಸ್ಸು ಎರಡೂ ನಮ್ಮದೇ. ಅದು ಇಷ್ಟೊಂದು ವಿರೋಧ, ಇಷ್ಟೊಂದು ವೈರುಧ್ಯ ಯಾಕೆ ಹೇಳಿ? ಜಾಗೃತ ಮನಸ್ಸು ಒಂದು ಸುಳ್ಳು, ಅದನ್ನ ಸಮಾಜ, ಸಂಸ್ಕೃತಿ, ನಾಗರಿಕತೆ ಅನ್ನುವಂಥದ್ದು ಸೃಷ್ಟಿ ಮಾಡಿದೆ. ನಮ್ಮೊಳಗಡೆಗೆ ನಾವಿದೆ. ಮಗು ಅನ್ನುವಂಥದ್ದು ಹುಟ್ಟಿದಾಗ ಅದು ಹೇಗಿದೆಯೋ ಹಾಗೆ ಇರುತ್ತೆ. ನಂತರ ಸಮಾಜ, ಸುತ್ತಮುತ್ತಲಿನ ಜನ, ನಾವೆಲ್ಲ ಹೇಳ್ತೀವಿ, ಏಯ್ ಇದು ಸರಿ, ಇದು ತಪ್ಪು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು. ಯಾಕಂದ್ರೆ ಮಗುವಿಗೆ ಸರಿ ತಪ್ಪು ಅನ್ನೋದು ಗೊತ್ತೇ ಇಲ್ಲ. ಏನೇನು ಪ್ರಕಟ ಆಗ್ತಾ ಇದೆ, ಏನೇನು ನೋಡ್ತಾ ಇದೆ, ಎಲ್ಲವೂ ಕೂಡ ನೈಸರ್ಗಿಕವಾಗಿದೆ. ಆದ್ರೆ ಸಮಾಜ ಹೇಳುತ್ತೆ ಇಂತಿಂಥದೆಲ್ಲ ತಪ್ಪು, ಇಂಥದ್ದನ್ನೆಲ್ಲ ಸರಿ. ಮಗುವಿಗೆ ಶಿಕ್ಷೆ, ಮಗುವಿಗೆ ಬಹುಮಾನ, ಲೋಭಗಳನ್ನು ಕೊಟ್ಟು, ಭಯಗಳನ್ನು ಕೊಟ್ಟು ಸರಿ ದಾರಿ ಇರ್ಲಿಕ್ಕೆ ಅಲ್ಲ, ತಪ್ಪನ್ನ ಬಿಡಲು ಒತ್ತಾಯ ಮಾಡ್ತೀವಿ. ನಾವೇ ಯಾರು? ಸಮಾಜ. ಗಮನಿಸಿ, ಮಗು ತಪ್ಪನ್ನು ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಪ್ಪನ್ನ ಒಳಗಡೆ ಹತೋಲಿಟ್ಕೊಂಡು, ಅಂದ್ರೆ ಮುಚ್ಚಿಟ್ಕೊಂಡು, ಸರಿಯಾದನ್ನ ಮಾತ್ರ ಹೊರಗಡೆಗೆ ತೋರಿಸುವ ಪ್ರಯತ್ನವನ್ನು ಮಾಡುತ್ತೆ. ಏನು ತಪ್ಪು, ಆ ದೋಷ ಏನೇದು ಅದನ್ನ ಒಳಗಡೆಗೆ ಒತ್ತಿಟ್ಟು ಏನಾಗ್ತದೆ, ಅದು ಒಂದು ದಿವಸ ಅಚೇತನ ಮನಸ್ಸಿನ ಭಾಗವಾಗಿಬಿಡುತ್ತೆ. ಕತ್ತಲೆಯಲ್ಲಿ ಒಂದರ ಮೇಲೆ ಒಂದು ಆ ಪದರಗಳು ರೂಪುಗೊಳ್ಳುತ್ತವೆ. ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಕಸ, ವ್ಯರ್ಥ ವಸ್ತುಗಳನ್ನ ನೆಲಮಾಳಿಗೆ, ಅಂದ್ರೆ ಬೇಸ್ಮೆಂಟ್ ಇರುತ್ತಲ್ಲ, ಅಲ್ಲಿ ಒಂದು ಕೋಣೆಯಲ್ಲಿ ಬಿಸಾಡ್ತಾ ಇರ್ತಾನೆ. ಅಲ್ಲಿ ಹಳೆ ಅನಗತ್ಯವಾಗಿರ್ತಕ್ಕಂಥ ವಸ್ತುಗಳು, ಕಸದ ರಾಶಿನೇ ಬೀಳುತ್ತಲ್ಲಿ. ಯಾವುದು ಸುಂದರವಾಗಿದೆಯೋ, ಯಾವುದು ಬಳಕೆಗೆ ಯೋಗ್ಯವಾಗಿದೆಯೋ ಅದನ್ನೆಲ್ಲಿಡ್ತೀವಿ? ಡ್ರಾಯಿಂಗ್ ರೂಮ್ ಅಲ್ಲಿ ಇಡ್ತೀವಿ, ಬೆಡ್ರೂಮ್ ಅಲ್ಲಿ ಇಟ್ಕೊಳ್ತೀವಿ ನಾವು. ಡ್ರಾಯಿಂಗ್ ರೂಮ್ ಅನ್ನೋದು ನಮ್ಮ ಚೇತನ ಮನಸ್ಸು. ನೆಲಮಾಳಿಗೆ, ನಮ್ಮ ಕಸದ ಕೋಣೆ ಏನಿದೆಯಲ್ಲ, ಅದು ನಮ್ಮ ಅಚೇತನ ಮನಸ್ಸು, ಸುಪ್ತ ಮನಸ್ಸು. ಆ ಕಸದ ಕೋಣೆಯಲ್ಲಿ ಒಂದು ಶಕ್ತಿ ಇದೆ. ಯಾಕೆ? ಅದು ನೈಸರ್ಗಿಕವಾಗಿದೆ. ಚೇತನ ಮನಸ್ಸಿಗಿಂತ ಹೆಚ್ಚು ನೈಸರ್ಗಿಕವಾಗಿದೆ. ಆದ್ರಿಂದ ಒಬ್ಬ ವ್ಯಕ್ತಿಯ ಡ್ರಾಯಿಂಗ್ ರೂಮ್ ನೋಡಿ ಆತನ ನಿಜವಾದ ಸ್ಥಿತಿಯನ್ನ ನಾವು ಅಳಿಬಾರದು. ಡ್ರಾಯಿಂಗ್ ರೂಮ್ ಅನ್ನುವಂಥದ್ದು ಹೊರಗಡೆಯ ಜಗತ್ತಿಗೆ ತೋರಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ನಾಟಕ. ಆತ
ಡ್ರಾಯಿಂಗ್ ರೂಮ್ನಲ್ಲಿ ಇರೋದಿಲ್ಲ. ಅಲ್ಲಿ ಅಲ್ಲಿ ಕೇವಲ ಹೊರಗಡೆಯವ್ರನ್ನ ಮಾತ್ರ ಸ್ವಾಗತ ಮಾಡ್ತಾನೆ. ಅದು ನಾವು ಇತರರಿಗಾಗಿ ಧರಿಸ್ತಕ್ಕಂತಹ ಒಂದು ಮುಖವಾಡ. ಅಲ್ಲಿ ನಿಜವಾದ ಮನುಷ್ಯ ಅಲ್ಲಿಲ್ಲ. ಆದ್ರಿಂದ ಡ್ರಾಯಿಂಗ್ ರೂಮ್ ಅನ್ನು ಮರೆತು ಬಿಡಿ. ನಿಜವಾದ ಮನುಷ್ಯನ ಮನೆಯನ್ನ ನೀವು ನೋಡ್ಬೇಕಂದ್ರೆ ಡ್ರಾಯಿಂಗ್ ರೂಮ್ ಬಿಟ್ಟು ಮಿಕ್ಕದ್ದೆಲ್ಲವನ್ನು ನೋಡಬೇಕು. ನಮ್ಮ ಚೇತನ ಮನಸ್ಸು ಇತರರಿಗೆ ತೋರಿಸ್ಲಿಕ್ಕೆ ಅಲಂಕರಿಸಿರ್ತಕ್ಕಂತಹ ಒಂದು ಚಿತ್ರ. ಅದು ಅದು ನಮ್ಮ ನಿಜವಾದ ಸ್ವರೂಪವಲ್ಲ, ನಿಜವಾದ ರೂಪ ಅಲ್ಲ. ಆದರೆ ಅನಿವಾರ್ಯವಾಗಿ ಪ್ರತಿಯೊಂದು ಮಗುವು, ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಸಮಾಜ ಅವರನ್ನು ಬದುಕಲಿಕ್ಕೆ ಬಿಡೋದಿಲ್ಲ. ತಂದೆ ಹೇಳ್ತಾನೆ, ನೋಡೋ ನಾನ್ ನಿನ್ ತಂದೆ, ನನಗೆ ಗೌರವ ಕೊಡು. ಮಗುವಿನ ಮನಸ್ಸಿನಲ್ಲಿ ತಂದೆಯ ಬಗ್ಗೆ ಯಾವ ಗೌರವ ಇಲ್ಲದೇ ಇರ್ಬೋದು. ಯಾಕೆಂದ್ರೆ ಯಾರೋ ಒಬ್ಬರಿಗೆ ಮಗನಾದ ತಕ್ಷಣ ಗೌರವ ಬರ್ಬೇಕಂತ ಏನಾದ್ರೂ ಇದೆಯಾ? ತಂದೆ ಮಗ ಆಗಿರೋದಕ್ಕೂ ಗೌರವಕ್ಕೂ ಸಂಬಂಧನೇ ಇಲ್ಲ. ತಂದೆ ಆದವನು ಗೌರವಕ್ಕೆ ಅರ್ಹನಾಗಿದ್ದರೆ ಮಾತ್ರ ಗೌರವ ಅನ್ನುವುದು ತನ್ನಿಂದ ತಾನೇ ಮೂಡುತ್ತದೆ. ತಾಯಿ ಹೇಳ್ತಾಳೆ, ಏಯ್ ನಾನ್ ನಿನ್ನ ತಾಯಿ, ನನ್ನನ್ನು ಪ್ರೀತಿ ಮಾಡು. ಪ್ರೀತಿ ಅಂತಕ್ಕಂಥದ್ದು ಒಂದು ಲಾಜಿಕ್ ರಿಸಲ್ಟ್ ಅಲ್ಲ. ನಾನು ತಾಯಿಯಾಗಿದ್ದೀನಿ ಅದಕ್ಕೋಸ್ಕರ ನೀನು ನನ್ನನ್ನು ಪ್ರೀತಿಸ್ಬೇಕು. ಪ್ರೀತಿಗೆ ನೀನು ಅರ್ಹಳಾಗಿದ್ರೆ ಪ್ರೀತಿ ತನ್ನಿಂದ ತಾನೇ ಉಂಟಾಗ್ತದೆ. ಈ ಜಗತ್ತಿನಲ್ಲಿ ಪ್ರೀತಿಗೆ ಅರ್ಹರಾಗಿರ್ತಕ್ಕಂಥವ್ರು ಬಹಳ ಕಡಿಮೆ ಜನ ಇದ್ದಾರೆ. ಇಡೀ ಇತಿಹಾಸದಲ್ಲಿಯೇ ಬೆರಳೆಣಿಕೆಯಷ್ಟು ಜನ ಮಾತ್ರ ಸ್ವಯಂ ಪ್ರೇರಿತರಾಗಿ ಗೌರವ ಮತ್ತು ಪ್ರೀತಿಗೆ ಅರ್ಹರಾಗಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ, ಅವರ ಸನ್ನಿಧಿಯಲ್ಲಿ ಗೌರವ ಸಹಜವಾಗಿ ಮೂಡುತ್ತದೆ. ಉಳಿದ ಕಡೆಗೆ ಗೌರವವನ್ನು ಬಲವಂತವಾಗಿ ನಾವು ತರಬೇಕಾಗುತ್ತೆ. ಪ್ರೀತಿಯನ್ನು ಆರೋಪ ಮಾಡಬೇಕಾಗ್ತದೆ, ಆರೋಪಿಸಿಕೊಳ್ಬೇಕಾಗ್ತದೆ. ಮಗುವಿಗೆ ತಾಯಿ ಹೇಯ್ ಪ್ರೀತಿ ಮಾಡು ಅಂತ ಹೇಳ್ತಾಳೆ, ತಂದೆ ನನ್ನ ಗೌರವವನ್ನು ಕೊಡು ಅಂತ ಹೇಳ್ತಾನೆ. ಮಗುವಿಗೆ ಪ್ರೀತಿಸೋದು ಹೇಗೆ ಅರ್ಥ ಆಗೋದಿಲ್ಲ. ಮಗುವಿನ ಮಾತು ಹಾಗಿರ್ಲಿ, ಸುದೀರ್ಘ ಜೀವನದ ಅನುಭವದ ನಂತರ ನಾವೇ ಏನಾದರೂ ಬಲವಂತವಾಗಿ ಪ್ರೀತಿಸಬೇಕಾಗಿ ಬಂದ್ರೆ ಏನ್ ಮಾಡ್ತೀವಿ? ಪ್ರೀತಿ ಅನ್ನೋದು ಘಟಿಸ್ತಕ್ಕಂಥದ್ದು, ಸಂಭವಿಸ್ತಕ್ಕಂಥದ್ದು. ಅದನ್ನ ಬಲವಂತವಾಗಿ ತರಲಿಕ್ಕೆ ಸಾಧ್ಯ ಇಲ್ಲ, ಬಲವಂತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನ ಬಲವಂತವಾಗಿ ನಾವು ಮಾಡ್ತೀವಿ ಅದು ಸತ್ಯವಾಗುವುದಿಲ್ಲ, ಅದು ಸುಳ್ಳಾಗ್ತದೆ, ಅದು ಕೇವಲ ಪ್ರದರ್ಶನವಾಗ್ತದೆ, ಅದೊಂದು ನಟನೆ ಆಗ್ತದೆ. ಗೌರವವನ್ನ ಬಲವಂತವಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆ? ಅದು ತಾನಾಗೇ ಮೂಡಬೇಕು. ಗುರುವಿಗೆ ಬಲವಂತವಾಗಿ ನಾವು ಗೌರವವನ್ನು ನೀಡಬೇಕಿಲ್ಲ. ಯಾರ ಸನ್ನಿಧಿಯಲ್ಲಿ ಗೌರವ ತನ್ನಿಂದ ತಾನೇ ಮೂಡ್ತದೋ ಅವನ ಹೆಸರು ಗುರು. ಪ್ರಯತ್ನ ಪೂರ್ವಕವಾಗಿ ಶಿಷ್ಟಾಚಾರಕ್ಕಾಗಿ ಒಂದು ವೇಳೆ ನಾವು ಬಾಗ್ಬೇಕಾಗಿ ಬಂದ್ರೆ ಆ ನಡವಳಿಕೆನೇ ಒಂದು ಮಿಥ್ಯೆ ಆಗ್ತದೆ, ಸುಳ್ಳಾಗುತ್ತದೆ. ಯಾರೋ ಒಬ್ಬರ ಬಳಿ ಹೋದಾಗ ತಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರೂ ತಡೆಯದೆ ಸಹಜವಾಗಿ ನಮ್ಮ ತಲೆ ಬಾಗ್ತದೋ. ಗೌತಮ ಬುದ್ಧನಿಗೆ ಜ್ಞಾನವಾಯ್ತು. ಅವನಿಗಿಂತ ಜ್ಞಾನಕ್ಕಿಂತ ಮುಂಚೆ ಅವರು 5 ಜನ ತಪಸ್ವಿಗಳು, 5 ಜನ ಸನ್ಯಾಸಿಗಳು ಅವನ ಜೊತೆ ಇತ್ತು. ಯಾವಾಗ್ಲೂ ಉಪವಾಸ ಇರೋರು, ಯಾವಾಗ್ಲೂ ಬಿಸಿಲಲ್ಲಿ ಇರೋರು, ಹಠಯೋಗಿಗಳಾಗಿದ್ದರು. ಅವ್ರಿಗೆ ಬುದ್ಧನ ಬಗ್ಗೆ ಬಹಳ ಅಪಾರವಂತ ಗೌರವ ಇತ್ತು. ಯಾಕೆಂದ್ರೆ ಬುದ್ಧ ಸಹ ದೊಡ್ಡ ಹಠಯೋಗಿ. ಅವನು ಕೂಡ ಹಲವು ತಿಂಗಳುಗಳ ಕಾಲ ಇಷ್ಟೇ ಊಟ ಮಾಡೋದಂತ. ಹೆಚ್ಚು ಕಡಿಮೆ ಗೌತಮ ಬುದ್ಧನ ಶರೀರ ಮೂಳೆಗಳ ಗೂಡಾಗ್ಬಿಟ್ಟಿತ್ತು. ಹೇಳ್ತಾರೆ, ಆಗಿನ ಕಾಲದ ಒಂದು ಫೋಟೋ ಇದೆ, ಒಂದು ಚಿತ್ರ ಇದೆ. ಬುದ್ಧನ ಶರೀರದಲ್ಲಿ ಎಷ್ಟು ಮೂಳೆ ಇತ್ತು ಅಂತ ಹೇಳಿ ನಾವು ಕೌಂಟ್ ಮಾಡಬಹುದಿತ್ತು. ಯಾಕಂದ್ರೆ ಅವನ ಶರೀರದಲ್ಲಿ ಮಾಂಸವೇ ಇರಲಿಲ್ಲ, ಬರೀ ಚರ್ಮ ಮಾತ್ರ ಇತ್ತು.
ಆ ಸಮಯದಲ್ಲಿ ಐವರೂ ಕೂಡ ಸನ್ಯಾಸಿಗಳು ಬುದ್ಧನಿಗೆ ಬಹಳ ಗೌರವ ಕೊಡ್ತಾ ಇದ್ರು. ಯಾಕೆ? ಈ ಶರೀರವನ್ನ ಶಿಕ್ಷಿಸೋದ್ರಿಂದ, ಈ ಶರೀರವನ್ನ ದಂಡಿಸೋದ್ರಿಂದ, ಈ ಶರೀರವನ್ನ ತೊಂದರೆ ಕೊಡೋದ್ರಿಂದ ಪ್ರಯೋಜನ ಇಲ್ಲ, ಅದು ವ್ಯರ್ಥ. ಶರೀರವನ್ನ ಶಿಕ್ಷೆ ಮಾಡೋದ್ರಿಂದ ಸತ್ಯ ತತ್ವ ತಿಳಿಯೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಸಿಕ್ಬಿಡಬೇಕಿತ್ತು. ಒಂದು ವೇಳೆ ಹಾಗೆ ಸಿಗುವಾಗಿದ್ದರೆ ಬಹಳಷ್ಟು ಜನ ಈಗಾಗಲೇ ಅದನ್ನ ಪಡ್ಕೊಂಡು ಬಿಡ್ತಾ ಇದ್ರು. ಆದ್ರಿಂದ ಶರೀರಕ್ಕೆ ಶಿಕ್ಷೆಯನ್ನು ಕೊಡುವಂಥದ್ದು, ಪೀಡಿಸುವಂಥದ್ದು ಅದೊಂದು ದೊಡ್ಡ ಕಲೆ ಅಲ್ಲ. ಅದಕ್ಕೆ ಅದಕ್ಕೆ ಸ್ವಲ್ಪ ದುಷ್ಟತನ ಇರ್ಬೇಕು, ಹಿಂಸೆ ಇರಬೇಕಷ್ಟೇ. ಶರೀರವನ್ನ ಒಣಗಿಸ್ಲಿಕ್ಕೆ ದೊಡ್ಡ ಉಪಾಯ ಏನ್ ಬೇಕು ಹೇಳಿ? ಬಹಳಷ್ಟು ಜನ ಸಂತ ಮಹಾಂತರು ಬಹಳಷ್ಟು ಜನ ಅದನ್ನ ಪ್ರಯತ್ನ ಮಾಡಿ ನೋಡಿದ್ದಾರೆ. ಅವ್ರಿಗನಿಸ್ತು ಇದು ವ್ಯರ್ಥ. ಏನಿದು? ಸುಮ್ಮನೆ ನನ್ನಷ್ಟಕ್ಕೆ ನಾನೇ ಹಿಂಸೆ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ನಾನೇ ಕೊಂದುಕೊಳ್ತಾ ಇದ್ದೀನಿ. ಒಂದು ದಿವಸ ನಿರಂಜನ ನದಿಯಲ್ಲಿ ಸ್ನಾನ ಮಾಡಿ ಹೊರಗೆ ಬರುವಾಗ ಅವರು ಎಷ್ಟು ದುರ್ಬಲರಾಗಿದ್ರು ಅಂತಂದ್ರೆ ಅವರಿಗೆ ನದಿಯಿಂದ ಮೇಲ್ ಬರ್ಲಿಕ್ಕೆ ಆಗ್ಲಿಲ್ಲ, ಕೆಳಗೆ ಬಿದ್ದು ಹೋದ್ರು. ಆಗ ಅವ್ರಿಗನಿಸ್ತು, ಈ ಚಿಕ್ಕ ನದಿಯಿಂದಲೇ ನನ್ನ ಕೈನಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಂಸಾರ ಸಾಗರದಿಂದ ನಾನು ಹೇಗೆ ಹೊರಗೆ ಬರಬಲ್ಲೆ, ಹೇಗೆ ದಾಟಬಲ್ಲೆ ನಾನು? ನಾನು ಇಷ್ಟೊಂದು ದುರ್ಬಲನಾಗಿದ್ದೇನೆ. ಇಲ್ಲ, ಈ ದೌರ್ಬಲ್ಯದಿಂದ ಏನೂ ನಡೆಯೋದಿಲ್ಲ. ಅವತ್ತಿಂದ ಗೌತಮ ಬುದ್ಧ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡಿದ. ಯಾವತ್ತು ಬುದ್ಧ ಊಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ, ಉಳಿದ ಸನ್ಯಾಸಿಗಳು ಇವನ ಮೇಲೆ ಕೋಪಗೊಂಡ್ರು. ಅವರಂದ್ರು, ಗೌತಮ ಭ್ರಷ್ಟ ಆಗಿದ್ದಾನೆ ಅಂದ್ರು. ಗೌತಮ ತಮಗಿಂತಲೂ ಹೆಚ್ಚಿನ ಮಟ್ಟದ ದುಷ್ಟತನವನ್ನ ಮಾಡ್ತಾ ಇದ್ದಾನೆ, ತನ್ನ ಶರೀರದ ಮೇಲೆ ದಂಡನೆ ಮಾಡ್ಕೊಳ್ತಾ ಇದ್ದಾನೆ. ಅವ್ರ ಜೊತೆಗಿದ್ದವರು ಅವನ ಅನುಯಾಯಿಗಳಾಗಿದ್ರು. ಈ ಗೌತಮ ಭ್ರಷ್ಟನಾಗಿದ್ದಾನೆ, ಈಗ ನಾವು ಈತನ ಸಾಂಗತ್ಯವನ್ನು ಬಿಡಬೇಕು, ಇವನ ಜೊತೆ ಇರೋದನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿ 5 ಜನನು ಅವನನ್ನು ಬಿಟ್ಟು ಕಾಶಿ ಕಡೆಗೆ ಹೊರಟು ಹೋದ್ರು. ಅನಂತರ ಅದೇ ರಾತ್ರಿ ಬುದ್ಧನಿಗೆ ಜ್ಞಾನೋದಯವಾಯ್ತಂತೆ. ಜ್ಞಾನೋದಯದ ನಂತರ ಬುದ್ಧನಿಗೆ ಅನಿಸ್ತು, ಆ 5 ನನ್ನ ಮೇಲೆ ಕೋಪಗೊಂಡಿರಬಹುದು, ಆದರೆ ಅವರು ಅನೇಕ ವರ್ಷಗಳ ಕಾಲ ನನ್ನ ಜೊತೆಗಿದ್ರು, ನನ್ನ ಸೇವೆಯನ್ನ ಮಾಡಿದ್ರು. ಎಷ್ಟೇ ಆಗಲಿ ನನ್ನ ಹಳೆ ಫ್ರೆಂಡ್ಸು, ನನಗೆ ಸಿಕ್ಕಿರ್ತಕ್ಕಂಥ ಈ ಜ್ಞಾನದ ಸುದ್ದಿಯನ್ನ ನಾನು ಮೊದಲು ಅವ್ರಿಗೆ ಹೇಳಬೇಕು, ಇದು ನನ್ನ ಕರ್ತವ್ಯ. ಹೀಗನ್ಕೊಂಡು ಗೌತಮ ಬುದ್ಧ ಅವರನ್ನ ಹುಡುಕೊಂಡು ಕಾಶಿ ಕಡೆಗೆ ಹೋದ. ಸಾರನಾಥ್ ಅಂತಕ್ಕಂಥ ಇದೊಂದು ಘಟನೆ ನಡೆದಂಥ ಸ್ಥಳ. ಅದಕ್ಕೆ ಸಾರನಾಥ ಕ್ಷೇತ್ರ ಪವಿತ್ರ ತೀರ್ಥಕ್ಷೇತ್ರವಾಯಿತು. ಆ 5 ಭಿಕ್ಷುಗಳು ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು. ಗೌತಮ ಬುದ್ಧ ಬರೋದನ್ನ ನೋಡಿ ಭ್ರಷ್ಟ ಬರ್ತಾ ಇದ್ದಾನೆ, ಸಾಧನೆಯಿಂದ ಚ್ಯುತನಾಗಿದ್ದಾನೆ, ಯೋಗವನ್ನ ಬಿಟ್ಟು ಭೋಗದ ಹಾದಿ ಹಿಡಿದಿದ್ದಾನೆ, ಉಪವಾಸವನ್ನ ಬಿಟ್ಟು ಊಟ ಮಾಡ್ತಾ ಇದ್ದಾನೆ, ಜನ್ಮ ಜನ್ಮಾಂತರಗಳ ತಪಸ್ಸನ್ನ ಕಳ್ಕೊಂಡ್ಬಿಟ್ಟ, ಅವನ ಪುಣ್ಯ ಎಲ್ಲ ನಶಿಸಿ ಹೋಗಿದೆ. ಅವನೊಬ್ಬ ಈಗ ಸಾಂಸಾರಿಕ ವ್ಯಕ್ತಿ, ಆದ್ರೆ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ಅವನಿಗೆ ಏನೇ ಆಗ್ಲಿ ಗೌರವನ ಕೊಡಬಾರ್ದು, ಅವನಿಗೆ ಗೌರವಾರ್ಥವಾಗಿ ನಾವು ಎದ್ದು ನಿಲ್ಲಬಾರ್ದು, ಆತನ ಕಡೆಗೆ ನಾವು ಬೆನ್ನು ಹಾಕೊಂಡು ಕೂತ್ಕೊಳ್ಳೋಣ. ಯಾಕೆಂದ್ರೆ ಭ್ರಷ್ಟನಿಗೆ ಇದೇ ಸರಿಯಾದ ರೀತಿಯ ವ್ಯವಹಾರ ಅಂತ ಅವ್ರು ಅಂದುಕೊಂಡ್ರು. 5 ಕೂಡ ಬೆನ್ನು ತಿರುಗಿಸ್ಕೊಂಡು ಕೂತ್ಕೊಂಡ್ರು. ಗೌತಮ ಬುದ್ಧ ಅವರ ಸಮೀಪಕ್ಕೆ ಬಂದ. ಗೌತಮ ಬುದ್ಧ ಹತ್ರ ಬಂದ ಹಾಗೆ ಅವರಿಗೆ ತೀವ್ರ ಅಸ್ವಸ್ಥತೆ ಆಯಿತು. ಬೆನ್ನು ಹಾಕಿ ಕೂತ್ಕೊಳ್ಳೋದು ಅವರಿಗೆ ಕಷ್ಟ ಆಯ್ತು. ಒಬ್ಬ ವ್ಯಕ್ತಿ ಸುಮ್ಮನೆ ಹೀಗೆ ತಿರುಗಿ ನೋಡಿದ.
ಐವರು ಬುದ್ಧನೇ ನೋಡ್ತಾ ಇದ್ರು. ಒಬ್ಬ ಎದ್ದು ಗೌತಮ ಬುದ್ಧನ ಚರಣಗಳಿಗೆ ನಮಸ್ಕಾರವನ್ನು ಮಾಡಿದ. 5 ಜನನೂ ನಮಸ್ಕಾರ ಮಾಡಿದ್ರು. ಬುದ್ಧ ಹೇಳಿದ, ಯಾಕೆ ನಿಮ್ಮ ನಿರ್ಧಾರವನ್ನು ಯಾಕೆ ಬದಲಾಯಿಸ್ಕೊಂಡ್ರಿ? ನನಗೆ ಬೆನ್ನು ಮಾಡಿ ಕುಳಿತಿದ್ದನ್ನ ನಾನು ನೋಡಿದೆ. ನನ್ನನ್ನು ಅಪಮಾನ ಮಾಡ್ಲಿಕ್ಕೆ ಬಯಸಿದ್ರಿ ನೀವು. ನನಗೆ ಗೌರವವನ್ನು ಕೊಡುವ ಇಚ್ಛೆ ನಿಮ್ಗೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿಮ್ಮ ನಡವಳಿಕೆಯನ್ನ ಇಷ್ಟೊಂದು ಬೇಗ ಹೇಗೆ ಬದಲಾಯಿಸಿದ್ರಿ? ನಾವೇನ್ ಮಾಡೋಣ? ನೀನು ಸಂಪೂರ್ಣವಾಗಿ ಬದಲಾಗಿದೆಯಾ? ನೀನು ಬೇರೆಯಾಗಿ ಬಂದಿದೀಯಾ? ನೀನು ಮೊದಲಿನ ಹಾಗೆ ಕಾಣಿಸ್ತಾ ಇಲ್ಲ. ಗೌರವ ನಿಮ್ಮ ಹತ್ರ ಹರಿದುಕೊಂಡು ಬರ್ತಾ ಇದೆ. ನದಿಗಳು ಹೇಗೆ ಸಾಗರದ ಕಡೆಗೆ ಹರಿತಾವೋ, ನಮ್ಮ ವ್ಯಕ್ತಿತ್ವ ನಿಮ್ಮ ಕಡೆ ಹುಚ್ಕೊಂಡು ಬರ್ತಾ ಇದೆ. ಏನೋ ನೀವು ಜಾದೂ ಮಾಡಿದೀಯ. ಗಮನಿಸಿ, ಗುರುವಿಗೆ ಯಾರು ಬಲವಂತವಾಗಿ ಗೌರವವನ್ನು ನೀಡುವ ಅವಶ್ಯಕತೆ ಇಲ್ಲ. ಅವರ ಬಳಿ ಗೌರವ ನದಿ ಹಾಗೆ ಹರ್ಕೊಂಡು ಬರುತ್ತೆ. ಯಾರ ಬಳಿ ನದಿಯ ಹಾಗೆ ಹರ್ಕೊಂಡು ಬರ್ತದೋ ಅಂತವನಿಗೆ ಹೆಸರು ಗುರು. ಜೀವನದಲ್ಲಿ ಚೇತನ ಮತ್ತು ಅಚೇತನ ಈ ದ್ವಂದ್ವವನ್ನು ಕಂಡು ಹಿಡಿಯೋದೇ ಬಹಳ ಕಷ್ಟ. ಎಲ್ಲ ತಾಯಂದ್ರು ತಾಯಿ ಆಗ್ಲಿಕ್ಕೆ ಈ ಜಗತ್ತಿನಲ್ಲಿ ಅರ್ಹರಾಗಿರೋದಿಲ್ಲ. ಮಗುವಿಗೆ ಜನ್ಮವನ್ನ ನೀಡೋದು ಬೇರೆ ವಿಷಯ. ಅದನ್ನ ಪ್ರಾಣಿಗಳು ಕೂಡ ಮಾಡ್ತವೆ. ಎಲ್ಲ ತಂದೆಯಂದರು ತಂದೆ ಆಗ್ಲಿಕ್ಕೆ ಅರ್ಹ ಆಗಿರೋದಿಲ್ಲ. ಮಗುವಿಗೆ ಜನ್ಮ ನೀಡೋದ್ರಲ್ಲಿ ಅದೇನೊಂದು ವಿಶೇಷ ಕಲಿಯೇ? ಏನಿದೆ ಒಂದು ನೈಪುಣ್ಯತೆ? ಸ್ಪೆಷಾಲಿಟಿ ಏನಿದೆ? ಪ್ರಕೃತಿ ನಮ್ಮನ್ನ ಬಳಸಿಕೊಳ್ತಾ ಇದೆ ಅಷ್ಟೇ. ನಾವೇನ್ ಮಾಡ್ತಾ ಇದ್ದೀವಿ? ತಂದೆ ಆಗುವುದನ್ನ ಅರ್ಹತೆಯಿಂದ ನಾವು ಸಂಪಾದಿಸಬೇಕಾಗ್ತದೆ, ನಾವು ಅರ್ಜಿಸಬೇಕಾಗುತ್ತೆ, ನಾವು ಗಳಿಸಬೇಕಾಗುತ್ತೆ. ತಾಯಿ ಆಗುವುದನ್ನು ಕೂಡ ನಾವು ಅರ್ಜಿಸಬೇಕಾಗುತ್ತೆ, ನಾವು ಗಳಿಸಬೇಕಾಗ್ತದೆ. ಮಗುವಿಗೆ ಜನ್ಮವನ್ನ ನೀಡುವಂಥದ್ದು ಅತ್ಯಂತ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ತಾಯಿ ಆಗಿರ್ತಕ್ಕಂಥವಳು ತಾಯಿತನವನ್ನ ಗಳಿಸಿಕೊಂಡಿದ್ರೆ ಪ್ರೀತಿ ತಾನಾಗೆ ಹುಟ್ಟುತ್ತದೆ. ತಂದೆ ಆಗುವ ಅರ್ಹತೆಯನ್ನ ಖಚಿತವಾಗಿ ಅವನು ಗಳಿಸ್ಕೊಂಡಿದ್ರೆ ಮಗು ಆತನ ಚರಣಗಳಿಗೆ ತಲೆ ಬಾಗಬೇಕಾಗುತ್ತೆ. ನಾನು ನಿಮ್ಮಪ್ಪ, ನಮಸ್ಕಾರ ಮಾಡು ಹೇಳುವಂತ ಪ್ರಸಂಗ ಬರೋದಿಲ್ಲ. ಯಾಕಂದ್ರೆ ನಾವು ಮಗುವನ್ನೇ ಸುಳ್ಳು ಮಾಡ್ತಾ ಇದ್ದೀವಿ. ಮಗುವಿನ ಅಂತಃಕರಣದಲ್ಲಿ ಪ್ರೀತಿ ಇಲ್ಲ, ಆದ್ರೂ ಮಗು ಪ್ರೀತಿಯನ್ನ ತೋರಿಸ್ಬೇಕಾಗ್ತದೆ, ಪ್ರೀತಿಯನ್ನ ಪ್ರದರ್ಶಿಸಬೇಕಾಗ್ತದೆ. ಯಾಕೆ? ಯಾಕಂದ್ರೆ ಮಗು ಇನ್ನೂ ದುರ್ಬಲವಾಗಿದೆ, ಚಿಕ್ಕದಾಗಿದೆ. ಅದು ಇನ್ನೂ ಬಾಳೆ ಬದುಕಬೇಕು ಅಂತಂದ್ರೆ ಈ ಸುಳ್ಳನ್ನು ಕಲಿಬೇಕಾಗುತ್ತದೆ. ಮಗುವಿನ ಮುಂದೆ ಒಂದು ದ್ವಂದ್ವದ ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡ್ತೀವಿ. ಆ ದ್ವಂದ್ವದ ಪರಿಸ್ಥಿತಿ ಏನು ಅಂದ್ರೆ, ಬದುಕಬೇಕಾದ್ರೆ ಸುಳ್ಳು ಹೇಳ್ಬೇಕು. ನೀನು ಸತ್ಯವನ್ನೇ ಹೇಳ್ಕೊಂಡಿದ್ರಿ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಗಮನಿಸಿ, ಖಂಡಿತವಾಗಿಯೂ ಅಸಹಾಯಕವಾಗಿದೆ ಮಗು. ತಂದೆ ತಾಯಿ ಆಸರೆ ಇಲ್ಲದೆ ಅದು ಹೇಗೆ ಬದುಕಲಿಕ್ಕೆ ಸಾಧ್ಯ ಹೇಳಿ? ಅದಕ್ಕೆ ಊಟ ಕೊಡೋರು ಯಾರು? ಅದಕ್ಕೆ ಆಸರೆಯನ್ನು ಕೊಡ್ತಕ್ಕಂಥವ್ರು ಯಾರು? ಮನುಷ್ಯನ ಮಗುವಿನಷ್ಟು ಅಸಹಾಯಕವಾಗಿರ್ತಕ್ಕಂತಹ ಮಗು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅದಕ್ಕಾಗಿ ಪ್ರಾಣಿಗಳು ಮನುಷ್ಯರಿಗಿಂತ ಹೆಚ್ಚು ಸತ್ಯವಾಗಿವೆ, ಹೆಚ್ಚು ಸರಳವಾಗಿವೆ. ಪ್ರಾಣಿ ಮಗು ಹುಟ್ಟಿದ ತಕ್ಷಣ ಅಸಹಾಯಕವಾಗಿರೋದಿಲ್ಲ. ಹುಟ್ಟಿದ ತಕ್ಷಣ ನಡಿಲಿಕ್ಕೆ ಶುರು ಮಾಡುತ್ತದೆ. 2ನೇ 3ನೇ ದಿವಸಕ್ಕೆ ಓಡಾಡ್ಲಿಕ್ಕೆ ಶುರು ಮಾಡುತ್ತೆ. 10-15 ದಿನಗಳಲ್ಲಿ ಅದು ಸ್ವತಂತ್ರವಾಗಿ ಬಿಡ್ತದೆ. ಆದರೆ ಮನುಷ್ಯನ ಮಗು ಹಾಗಲ್ಲ. ಮನುಷ್ಯನ ಮಗು ಅತ್ಯಂತ ಅಸಹಾಯಕ. ಸ್ವಂತ ಕಾಲಿನ ಮೇಲೆ ಸರಿಯಾಗಿ ನಿಲ್ಲಲಿಕ್ಕೆ 25 ವರ್ಷ ಬೇಕು. 25 ವರ್ಷ ಏನು ಕಡಿಮೆ ಟೈಮಾ? ಅಲ್ಲಿ ತನಕ ಅವನಿಗೆ ಆಸರೆ ಬೇಕೇ ಬೇಕು.
ಈ ಆಸರೆ ಫ್ರೀಯಾಗಿ ಸಿಗಲ್ಲ. ತಾಯಿ ಕೂಡ ಆಸರೆಯನ್ನ ಫ್ರೀಯಾಗಿ ಕೊಡಲ್ಲ. ತಂದೆ ಕೂಡ ಆಸರೆಯನ್ನ ಫ್ರೀಯಾಗಿ ಕೊಡೋದಿಲ್ಲ. ಯಾರೂ ಕೂಡ ಉಚಿತವಾಗಿ ಕೊಡುವಂಥದ್ದಿಲ್ಲ. ಅದಕ್ಕೆ ವಾಪಸ್ಸು ನೀವೇನಾದ್ರೂ ಕೊಡ್ಲೇಬೇಕಾಗುತ್ತೆ. ಲೆಕ್ಕ ಚುಕ್ತಾ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಅವ್ರು, ಹಾಗಾದ್ರೆ ಪ್ರೀತಿ ಕೊಡಿ, ಆದರವನ್ನ ಕೊಡಿ, ಗೌರವವನ್ನ ಕೊಡಿ, ನಿಯಮ, ಸಂಪ್ರದಾಯ, ಧರ್ಮವನ್ನ ಒಪ್ಕೊಂಡು ನಡೀರಿ. ಅವರನ್ನ ಹೊಗಳಿ ಸ್ತುತಿಸಿ, ನಿಮ್ಮ ಒಳಗಡೆಗೆ ಅವರ ಬಗ್ಗೆ ಏನು ಬೇಕಾದ್ರೂ ನಡೀತಾ ಇರಲಿ. ನೀವು ಮೇಲ್ನೋಟಕ್ಕೆ ಒಂದು ಸುಳ್ಳು ಆಚರಣೆಯನ್ನ ಮಾಡಲೇಬೇಕು. ಮನುಷ್ಯನ ಮಗು ಬದುಕಿ ಉಳಿಬೇಕಾದ್ರೆ ಈ ಸುಳ್ಳು ನಡವಳಿಕೆ ಅನ್ನೋಂಥದ್ದೇನಿದೆ ಇದು ಅನಿವಾರ್ಯ. ಆಗ್ಲೇ ಮಗು ಜೀವಂತವಾಗ್ಲಿಕ್ಕೆ ಸಾಧ್ಯ. ಆದ್ರೆ ಅದರ ಆತ್ಮ ಕಳೆದು ಹೋಗ್ಬಿಟ್ಟಿರುತ್ತೆ. ಜೀವನದಲ್ಲಿ ಒಂದು ದ್ವಂದ್ವ ಸೃಷ್ಟಿ ಆಗ್ತದೆ, ಮೇಲೊಂದು ಒಳಗಿನ್ನೊಂದು. ಆ ಇಕ್ಕಟ್ಟಿನಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಈ ಇಕ್ಕಟ್ಟು ಎಷ್ಟು ಒಂದು ಸ್ಟ್ರೆಸ್, ಒಂಥರ ಒಂದು ಟೆನ್ಷನ್ ಅನ್ನು ಉಂಟು ಮಾಡ್ತದೆ ಅಂತಂದ್ರೆ, ಇದು ಎರಡು ನಮ್ಗೆ ಒಟ್ಟಿಗೆ ಗೊತ್ತಾದ್ರೆ ನಾವು ಹುಚ್ಚರಾಗ್ಬಿಡ್ತೀವಿ. ಅದಕ್ಕೋಸ್ಕರ ನಾವೇ ಒಂದು ತಂತ್ರವನ್ನ ಕಂಡಿಟ್ಕೊಂಡಿದ್ದೀವಿ. ನಾವು ಕೇವಲ ಚೇತನ ಮನಸ್ಸಿನಲ್ಲಷ್ಟೇ ಕೂತ್ಕೊಂಡಿರ್ತೀವಿ. ಅಚೇತನ ಮನಸ್ಸನ್ನ ಹೆಚ್ಚಾಗಿ ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಅದನ್ನ ಹೆಚ್ಚು ಹೊರಗಡೆಗೆ ಬಾರದೇ ಇರೋ ತರ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಅದನ್ನ ಯಾವಾಗ್ಲೂ ಮುಚ್ಚೆ ಇಟ್ಟಿರ್ತೀವಿ. ಕೇವಲ ಒಬ್ಬ ಸಂತ, ಒಬ್ಬ ತಿಳುವಳಿಕೆ ಉಳ್ಳಂತಹ ಒಬ್ಬ ಪ್ರಬುದ್ಧ ವ್ಯಕ್ತಿ, ಅಥವಾ ಯಾವ ವ್ಯಕ್ತಿಗೆ ಜ್ಞಾನ ಪ್ರಾಪ್ತಿಯಾಗಿದೆಯೋ ಅವನು ಮಾತ್ರ ತನ್ನ ಚೇತನ ಮತ್ತು ಅಚೇತನದ ಎರಡೂ ಗಡಿಗಳನ್ನ ಕತ್ತರಿಸ್ತಾನೆ. ಸಮಾಜ ಏನು ಕಲಿಸಿದೆ ಆ ಸುಳ್ಳನ್ನ ಆ ವ್ಯಕ್ತಿ ತ್ಯಜಿಸ್ತಾನೆ. ಜೀವನವನ್ನ ಸಹಜವಾಗಿ ಸ್ವೀಕರಿಸ್ತಾನೆ. ಆಕಾಶದಲ್ಲಿ ತಲತಲಾಂತರದಿಂದ ಓಡಾಡ್ತಾ ಇರ್ತಕ್ಕಂಥ ಮೋಡಗಳ ಹಾಗೆ, ಜಲಪಾತಗಳ ಹಾಗೆ, ಹೂವುಗಳ ಹಾಗೆ ಸಹಜವಾಗಿರ್ತಾನೆ. ಅವನಲ್ಲಿ ಯಾವುದೇ ನಾಟಕ ಇಲ್ಲ, ಅವನಲ್ಲಿ ಯಾವುದೇ ಪಾಷಂಡತನ ಅಂತದ್ದಿಲ್ಲ, ಒಂದು ಹಿಪೋಕ್ರಸಿ, ವಂಚನೆ, ಒಂದು ಢೋಂಗಿತನ ಅವನಲ್ಲಿರೋದಿಲ್ಲ. ಯಾರಲ್ಲಿ ಅದು ನಾಶವಾಗಿದೆಯೋ ಅಂಥವನ ಆ ಧ್ವನಿಯಲ್ಲಿ ಯಾವುದೇ ಭೇದ ಇರೋಲ್ಲ, ಭಯ ಇರೋಲ್ಲ. ಅಲ್ಲಿ ಎರಡು ಸ್ವರ ಅನ್ನೋದಿರೋದಿಲ್ಲ. ಆದರೆ ನಮ್ಮ ಪ್ರತಿಯೊಂದು ಧ್ವನಿಯಲ್ಲೂ ಎರಡು ಸ್ವರ ಇರ್ತದೆ. ಇಬ್ರು ಇರ್ತಾರೆ, ಇಬ್ರು ಮಾತಾಡ್ತಾ ಇರ್ತಾರೆ. ನೋಡಿ, ಗಮನಿಸಿ ನೋಡಿ, ನಮ್ಮ ಮನಸ್ಸನ್ನೇ, ನಮ್ಮ ವ್ಯಕ್ತಿತ್ವವನ್ನೇ ನಾವು ಗಮನಿಸಿ ನೋಡೋಣ. ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಯಶಸ್ಸು ಸಿಕ್ತು, ಹೂಮಾಲೆನ ತೆಗೆದುಕೊಂಡು ಹೋಗ್ತೀವಿ, ಅವರು ಕುತ್ತಿಗೆ ಹಾಕ್ತೀವಿ. ಆದ್ರೆ ಆ ಹೂಮಾಲೆಗಳ ಹಿಂದೆ ನಮ್ಮ ಹೊಟ್ಟೆ ಕಿಚ್ಚಿಲ್ವಾ? ಈ ಹೂಮಾಲೆ ನನ್ನ ಕತ್ತಿಗೂ ಬೀಳ್ಬೋದಿತ್ತು, ಆದ್ರೆ ಅವನ ಕತ್ತಿಗೆ ಹೋಗಿ ಬೀಳ್ತಾ ಇದೆ. ಒಳಗಿರುತ್ತೆ. ಶಿಷ್ಟಾಚಾರಕ್ಕಾಗಿ ಹೋಗಿ ನಾವು ಇನ್ನೊಬ್ಬರಿಗೆ ಹಾರವನ್ನು ಹಾಕ್ತೀವಿ. ಜೀವನದಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಸೋತು ಸುಣ್ಣಾಗಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ, ಅವನಿಗೆ ಗೌರವ, ಅವನಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ಹೋಗ್ತೀವಿ. ನಾವ್ ಹೇಳ್ತೀವಿ, ಜೀವನದಲ್ಲಿ ಇದೆಲ್ಲ ಸಹಜ ಕಣ, ಮತ್ತೆ ಎದ್ ನಿಲ್ತೀಯ, ಇದೆಲ್ಲ ಸೋಲು ಗೆಲುವು ಅನ್ನೋಂತ ಇದೀಗ ಇರೋದೇ, ಹೆದರ್ಬೇಡ. ನಮ್ಮ ಅಂತಃಕರಣದ ಒಳಗಡೆಗೆ ನಾವು ಸಂತೋಷ ಪಡ್ತಾ ಇರ್ತೀವಿ. ಅಟ್ಲೀಸ್ಟ್ ಇವನೊಬ್ಬ ನನ್ನ ಜೊತೆಗೆ, ಇವನ್ ನಂಗೆ ಕಾಂಪಿಟೇಟರ್ ಅಲ್ಲ, ಯಾಕೆ ಇವನೊಬ್ಬ ಇಲ್ದೇ ಇರೋದ್ರಿಂದ ನಾನು ಸ್ವಲ್ಪ ದಾರಿ ಸುಲಭ ಆಗಿದೆ. ಗಮನಿಸಿ, ಇದನ್ನ ನಾವು ನಮ್ಮ ಅಂತಃಕರಣದ ಒಳಗಡೆಗೆ ನೋಡಬೇಕು. ಬಹಳ ಸುಪ್ರಸಿದ್ಧ ಆಶ್ರಮ ಸನ್ಯಾಸಿ ಸತ್ತ ಹೋಗಿದ್ದ. ಹೊರಗಡೆಗೆ ಒಬ್ಬ ವ್ಯಕ್ತಿ ಕುರುಡನಿದ್ದ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಿವಿ ಮಾತ್ರ ಕೇಳಿಸ್ತಾ ಇತ್ತು. ಆದ್ರಿಂದ ಧ್ವನಿಯ ಸ್ವರವನ್ನ ಗುರುತಿಸೋದು
ಕುರುಡರಿಗೆ ಕಣ್ಣಿರೋನ್ಗಿಂತ ಸುಲಭ. ಆದ್ರಿಂದಲೇ ಕುರುಡರು ಸಾಮಾನ್ಯವಾಗಿ ಬಹಳ ಒಳ್ಳೆ ಸಂಗೀತಗಾರರಾಗ್ತಾರೆ. ಅವರ ಧ್ವನಿ ಕೂಡ ಅಷ್ಟೇ ಬಹಳ ಮಧುರವಾಗಿರ್ತದೆ. ಮನುಷ್ಯನ ಜೀವನದ 80% ಶಕ್ತಿ ಕಣ್ಣುಗಳ ಮೂಲಕವೇ ಹೊರಗೆ ಹೋಗ್ತದೆ. ಉಳಿದ 20% ಮಾತ್ರ ಉಳಿದಿರೋ ಆ 4 ಇಂದ್ರಿಯಗಳ ಜೊತೆ ಹೊರಗೆ ಹೋಗ್ತದೆ. ಹೆಚ್ಚು ಕಮ್ಮಿ ಮನುಷ್ಯ ಅಂತಂದ್ರೆ ಹೆಚ್ಚು ಕಡಿಮೆ ಕಣ್ಣೆ. 80% ಶಕ್ತಿ ಕಣ್ಣಿಗೆ ಸಿಕ್ಕರೆ 20% ಮಾತ್ರ ಉಳಿದ 4 ಇಂದ್ರಿಯಗಳಿಗೆ ಹಂಚಿಕೆ ಆಗ್ತದೆ. ಆದ್ರಿಂದ ಉಳಿದ 4 ಇಂದ್ರಿಯಗಳು ಒಣಗೋಗ್ಬಿಟ್ಟಿವೆ. ವಾಸನೆ ಹೋಗ್ಬಿಟ್ಟಿದೆ. ನಮಗಿಂತಲೂ ಕುದುರೆ, ನಾಯಿ, ಬೇರೆ ಬೇರೆ ಪ್ರಾಣಿಗಳಿವೆಯಲ್ಲ, ಅವುಗಳಲ್ಲಿ ಗ್ರಹಣ ಶಕ್ತಿ ಜಾಸ್ತಿ ಇದೆ. ವಾಸನೆಯನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಮನುಷ್ಯನ ವಾಸನ ಶಕ್ತಿ ಹೆಚ್ಚು ಕಡಿಮೆ ಇಲ್ವೇ ಇಲ್ಲ. ಆದ್ರಿಂದಲೇ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ನಾಯಿಗಳನ್ನು ಬಳಸ್ತಾರೆ. ಕಿವಿಯ ಬಳಕೆ ಸ್ವಲ್ಪ ಸ್ಪರ್ಶದ ಇಂದ್ರಿಯ ಹೆಚ್ಚು ಕಮ್ಮಿ ಇಲ್ಲವೇ ಇಲ್ಲ. ನಾವು ಸ್ಪರ್ಶಿಸ್ತೀವಿ, ಆ ಸ್ಪರ್ಶದಿಂದ ನಮ್ಗೇನು ಆಹ್ಲಾದ ಸಿಗೋದಿಲ್ಲ. ಸ್ಪರ್ಶದ ಹಿಂದೆ ಯಾವುದೇ ರುಚಿ ನಮಗಾಗೋದೇ ಇಲ್ಲ. ಮುಟ್ಟೋದ್ರಿಂದ ನಮ್ಗೆ ಯಾವುದೇ ಆನಂದ ಸಿಗೋದೇ ಇಲ್ಲ. ಯಾಕೆ? ಆ ಇಂದ್ರಿಯವು ಕೂಡ ನಮ್ದು ಕ್ಷೀಣಿಸಿಬಿಟ್ಟಿದೆ. ರುಚಿ ಅಂತೂ ಹೆಚ್ಚು ಕಡಿಮೆ ಸತ್ತೇ ಹೋಗಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಸಾಲೆಗಳನ್ನು ಹಾಕ್ತೀವಿ ನಾವು ಆಹಾರಕ್ಕೆ. ಎಷ್ಟು ಮಸಾಲೆಯನ್ನು ಬಳಸ್ತೀವಿ ಹೇಳಿ? ಉತ್ತಮವಾದಂಥ ರುಚಿ ಇದೆ ಅಂತಲ್ಲ, ನಮಗೆ ರುಚಿ ಗೊತ್ತೇ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಹಾಕೋದು. ಮೆಣಸಿನಕಾಯಿಯನ್ನು ಹಾಕದೇ ಇದ್ರೆ ನಮ್ಮ ನಾಲಿಗೆಯ ನರಗಳು ಎಚ್ಚರವಾಗೋದೇ ಇಲ್ಲ. ಎಷ್ಟು ಖಾರವನ್ನ ನಾವು ಹಾಕ್ತೀವೋ ತಿಳ್ಕೊಳ್ಬೇಕು, ನಮ್ಮ ನಾಲಿಗೆಯ ಸೂಕ್ಷ್ಮತೆ ಅಷ್ಟು ನಾಶವಾಗಿದೆ. ಅದೇ ಅದರ ಪುರಾವೆ. ಇಲ್ಲದಿದ್ರೆ ಮೆಣಸಿನಕಾಯಿ ಮಸಾಲೆಗಳ ಅಗತ್ಯವೇ ಇರ್ತಿರ್ಲಿಲ್ಲ. ರುಚಿ ಸತ್ ಹೋದವರೆಗೆ ಆ ತೀವ್ರ ಆಗಿರ್ತಕ್ಕಂಥ ಒಂದು ಉತ್ತೇಜನ ಬೇಕಾಗ್ತದೆ. ಅದಕ್ಕೋಸ್ಕರ ಇಷ್ಟೊಂದು ಸುಗಂಧ ದ್ರವ್ಯ, ಪರ್ಫ್ಯೂಮ್ಸ್. ಯಾಕೆಂದ್ರೆ ಜೀವನದ ಸಹಜ ಸುಗಂಧ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ನಿಜ ಹೇಳ್ಬೇಕಂತಂದ್ರೆ ಒಂಥರ ಎಷ್ಟು ಪ್ರಬಲವಾಗಿರ್ತವೆ ಆ ವಾಸನೆಗಳು ಅಂತಂದ್ರೆ, ಕುರುಡನಿಗೆ ಕಣ್ಣಿಲ್ಲ, 80% ಶಕ್ತಿ ಉಳಿತು, ಕಿವಿಗಳ ಮೂಲಕ ಅದು ಹರಿತದೆ. ಅವನ ಸಂಪೂರ್ಣ ಸ್ಮೃತಿ ಕಿವಿಯ ಮೂಲಕವೇ ರೂಪುಗೊಳ್ಳುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮಾತನಾಡೋ ಶೈಲಿ, ಅವನ ಧ್ವನಿ, ಆ ಧ್ವನಿಯ ಲಯಬದ್ಧತೆ, ಅದನ್ನ ನೆನಪಲ್ಲಿಟ್ಕೊಳ್ತಾನೆ. ಅಂಥ ವ್ಯಕ್ತಿ ನಾವು ಹೆಜ್ಜೆ ಹಾಕುವ ಸದ್ದನ್ನು ಕೂಡ ನೆನಪಿಟ್ಕೊಳ್ತಾನೆ. ಕಣ್ಣಿರೋರಿಗೆ ಅದ್ ನೆನಪೇ ಇರಲ್ಲ. ಇಷ್ಟೊಂದು ಜನ ನೀವು ಇಲ್ಲಿದ್ದೀರಿ, ಯಾರ ಹೆಜ್ಜೆ ಸದ್ದು ಹೇಗಿರ್ತದೆ ನಿಮ್ ಕೈಲಿ ಪತ್ತೆ ಇಲ್ಲ, ಆಗುದಿಲ್ಲ. ಮುಖಗಳು ಬೇರೆ ಬೇರೆ ಆಗಿವೆ, ನಮಗೆ ನೆನಪಿರುತ್ತೆ. ಮುಖ ನೋಡಿ ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸ್ತೀವಿ. ಆದ್ರೆ ಒಬ್ಬ ಕುರುಡನ ಬಳಿ ನೀವು ಹೋದಾಗ ನಮ್ಮ ಹೆಜ್ಜೆಯ ಸದ್ದಿನಿಂದಲೇ ಆತ ನಮ್ಮನ್ನ ಗುರುತಿಸ್ತಾನೆ. ಪ್ರತಿಯೊಬ್ಬನ ಮುಖ ಬೇರೆಯಾಗಿರೋ ಹಾಗೆ ಪ್ರತಿಯೊಬ್ಬನ ಹೆಜ್ಜೆಯ ಸದ್ದು ಕೂಡ ಬೇರೆಯಾಗಿರುತ್ತೆ. ಆದ್ರಿಂದ ಧ್ವನಿಯ ವಿಷಯದಲ್ಲಿ ಕುರುಡನ ಸೂಕ್ಷ್ಮತೆ ಬಹಳ ಆಳ. ಅದಕ್ಕೋಸ್ಕರನೇ ಈ ಕಥೆನಲ್ಲಿ ಒಬ್ಬ ಕುರುಡನನ್ನ ಆರಿಸ್ಕೊಂಡಿದ್ದಾರೆ. ಆತನ ಇಡೀ ಜೀವನ ಕಿವಿಯ ಮೂಲಕ, ಅತ್ಯಂತ ಸೂಕ್ಷ್ಮವಾಗಿರೋದು ಕೂಡ ಅವನಿಗೆ ಕೇಳಿಸ್ತಾ ಇರುತ್ತೆ. ಆತನಿಗೆ ಸಿಗೋ ಎಲ್ಲಾ ಜ್ಞಾನ ಕಿವಿಯಿಂದಲೇ ಬರೋದು. ಎಲೆ ಅಲಗಾಡೋದು, ಗಾಳಿ ಬೀಸೋದು, ಹೂ ಅರಳೋದು, ಆ ಅರಳುವ ಒಂದು ಆ ಶಬ್ದ ಸದ್ದು ಎಲ್ಲವನ್ನು ಕೂಡ ಅವನು ಕಿವಿಯ ಮೂಲಕನೇ ತಿಳಿತಾನೆ.
ಅವನ ಇಡೀ ಜಗತ್ತು ಹೆಚ್ಚು ಕಡಿಮೆ ಕಿವಿ ಜೊತೆಗೆ ಬೆಸ್ತ್ಕೊಂಡಿದೆ. ಮಹಾತ್ಮ ಸತ್ತು ಹೋದಾಗ ಆ ಕುರುಡ ತನ್ನ ಸ್ನೇಹಿತನಿಗೆ ಹೇಳಿದನಂತೆ, ನನ್ನ ಕೈನಲ್ಲಿ ಯಾರ ಮುಖನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನ ಅವನ ಧ್ವನಿಯಿಂದಲೇ ನಾನು ನಿರ್ಣಯಿಸಬೇಕಾಗ್ತದೆ. ಮುಖವನ್ನ ನೋಡಿ ವ್ಯಕ್ತಿಯನ್ನ ತಿಳಿದುಕೊಳ್ಳಬಹುದು. ಒಬ್ಬ ಮಹಾತ್ಮನ ಬಳಿ ನಾವು ಹೋದ್ರೆ ಅವನ ಮುಖವೇ ನಮ್ಗೆ ಎಲ್ಲವನ್ನು ಹೇಳ್ತದೆ. ಅವರ ಕಣ್ಣುಗಳನ್ನ ನೋಡಿದ್ರೆ ಅಲ್ಲಿರ್ತಕ್ಕಂತಹ ಪ್ರಶಾಂತತೆ ಹೇಗಿದೆ, ನೀಲಿ ಆಕಾಶದ ಹಾಗೆ ನಮಗ್ ಗೊತ್ತಾಗತ್ತೆ. ಅವರ ಮುಖದ ರೇಖೆಗಳು ಎಲ್ಲ ತೋರಿಸ್ತಾ ಇದೆ ಮುಖ. ಅವರು ನಿಂತ್ಕೊಳ್ಳುವ ಶೈಲಿ, ಅವರು ಕುಳಿತುಕೊಳ್ತಕ್ಕಂಥ ಶೈಲಿ, ಅವರು ನಡ್ತಾಕ್ಕಂತಹ ಶೈಲಿ ಏನು ನಮಗಿಂತ ಭಿನ್ನವಾಗಿದ್ದಾರೆ, ಕಾಣಿಸ್ತಾ ಇದೆ. ಅಲ್ಲಿ ಕೇವಲ ಅಖಂಡ ಜ್ಯೋತಿ ಮಾತ್ರ. ನಾವು ಸಂತೆ ಮಾರ್ಕೆಟ್ ಆಗಿದ್ದೀವಿ, ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ. ಅವರ ಮುಖವನ್ನು ನೋಡಿ ನಾವು ತಿಳಿತೀವಿ. ಅದಕ್ಕಾಗಿಯೇ ನಾವು ವಿಗ್ರಹಗಳನ್ನ, ಮೂರ್ತಿಗಳನ್ನ ನಿರ್ಮಾಣ ಮಾಡಿದ್ವಿ. ಒಂದು ವೇಳೆ ಪ್ರಪಂಚದಲ್ಲಿ ಎಲ್ಲರೂ ಅಂಧರೇ ಆಗಿದ್ದರೆ, ಕುರುಡ್ರೆ ಆಗಿದ್ರೆ ಮೂರ್ತಿ ಮಾಡ್ತಿರ್ಲಿಲ್ಲ. ಒಂದು ವೇಳೆ ಒಬ್ಬ ಮಹಾತ್ಮ, ಒಬ್ಬ ಸಂತ ಹೇಗಿದ್ದ ಅಂತ ಹೇಳಲಿಕ್ಕೆ ಒಂದು ಸ್ಪೆಷಲ್ ಸಂಗೀತವನ್ನು ನಿರ್ಮಾಣ ಮಾಡ್ತಾ ಇದ್ರೆ ಏನು, ದೇವಸ್ಥಾನಗಳಲ್ಲಿ ಸಂಗೀತವನ್ನೇ ನುಡಿಸ್ತಾ ಇದ್ರು ಅವಾಗ. ಸಂಗೀತ ಅದನ್ನ ನೋಡಿದ ಕೇಳಿದ ಕೂಡಲೇ ಜನರಿಗೆ ಗೊತ್ತಾಗ್ತಿತ್ತು, ಇಲ್ಲ ಇಲ್ಲೊಬ್ಬ ಸಂತ ಇದ್ದಾನೆ ಅಂತ ಹೇಳಿ. ಹೆಲೆನ್ ಕೆಲ್ಲರ್ ಒಬ್ಬ ಸ್ತ್ರೀ, ಕಿವುಡಿ, ಮೂಗಿ. ನಿಜ ಹೇಳ್ಬೇಕಂತಂದ್ರೆ ಸ್ಪರ್ಶವನ್ನು ಬಿಟ್ಟು ಅವಳಿಗೆ ಅನುಭವವನ್ನು ಪಡೀಲಿಕ್ಕೆ ಅವಳ ಹತ್ರ ಬೇರೆ ಯಾವ ಇಂದ್ರಿಯಗಳೇ ಇರಲಿಲ್ಲ. ಆಕೆಯ ಜೀವನದ ಸಂಪೂರ್ಣ ಶಕ್ತಿ ಅವಳ ಕೈಗೆ ಬಂದಿತ್ತು. ಆಕೆಯ ಬೆರಳುಗಳು ಕಣ್ಣಿನ ಕೆಲಸ ಮಾಡ್ತಾ ಇದ್ವು, ಆಕೆಯ ಬೆರಳುಗಳು ಕಿವಿ ಕೆಲಸ ಮಾಡ್ತಾ ಇದ್ವು, ಆಕೆಯ ಬೆರಳುಗಳು ಸೂಕ್ಷ್ಮವಾಗಿರ್ತಕ್ಕಂತಹ ಸಂವೇದನೆಯಿಂದ ಕೂಡಿರ್ತಕ್ಕಂಥ ಬೆರಳುಗಳಾಗಿತ್ತು. ಅವಳ ತರ ಮತ್ತೊಬ್ರು ಇರಲಿಲ್ಲ. ಯಾಕಂದ್ರೆ ಅವಳ ಎಲ್ಲಾ ಇಂದ್ರಿಯಗಳ ಕೆಲಸವನ್ನ ಅವಳ ಬೆರಳುಗಳು ಮಾಡ್ತಾ ಇತ್ತು. ಜನರನ್ನ ಸ್ಪರ್ಶದ ಮೂಲಕ ನೆನಪಿಟ್ಕೊಳ್ತಾ ಇತ್ತು. 10-20 ವರ್ಷಗಳ ನಂತರವೂ ಕೂಡ ಯಾರನ್ನಾದ್ರೂ ಅವಳ ಕೈ ಮುಟ್ಟಿದ್ರೆ ನೀವು ಇವರೇ ತಾನೇ ಅಂತ ಗುರುತಿಸ್ಬಿಡ್ತಾ ಇತ್ತು. ಜನರ ಮುಖವನ್ನ ಮುಟ್ಟಿ ನೋಡೋದ್ರ ಮೂಲಕ ಅವಳು ನಿರ್ಧಾರ ಮಾಡ್ತಾ ಇದ್ಲು. ನೆಹರು ಮುಖವನ್ನ ಮುಟ್ಟಿ ಒಂದ್ಸರಿ ಅವಳು ಹೇಳಿದ್ಲಂತೆ, ಇವನ ಮುಖ ಬಹಳ ಸುಂದರವಾಗಿದೆ. ಗ್ರೀಸ್ ದೇಶದ ಮಾರ್ಬಲ್ ಅಮೃತ ಶಿಲೆಯ ಪ್ರತಿಮೆ ಆಗಿದೆ, ಅದೇ ಸ್ಪರ್ಶ ಇಲ್ಲಿದೆ. ಅದೇ ತರದ ಸೌಂದರ್ಯ ನೆಹರು ಮುಖದಲ್ಲಿತ್ತು. ಬಹಳ ಅತ್ಯಂತ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ನೆಹರು ಆಗಿದ್ರು. ಆದ್ರೆ ಹೆಲೆನ್ ಕೆಲ್ಲರ್ ಅವ್ರನ್ನ ಮುಟ್ಟಿ ಈ ಮಾತನ್ನು ಹೇಳಿದ್ರು, ನೀವು ಕಣ್ಣಿನಿಂದ ನೋಡಿದ್ರು ನಿಮಗೆ ತಕ್ಷಣ ಗ್ರೀಕ್ ಮೂರ್ತಿ ನೆನಪಾಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ಪರ್ಶ ಆಗಿರುವ ವ್ಯಕ್ತಿಗೆ, ಆ ಅಂಧ ವ್ಯಕ್ತಿಗೆ, ಆ ಕುರುಡನಿಗೆ ನನಗೆ ನೋಡೋ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಯಾರ ಚಾರಿತ್ರ್ಯ ಹೀಗಿದೆ ಅಂತ ನನ್ನ ಕೈನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಮುಖದಲ್ಲಿ ಶಾಂತಿ ಇದೆಯೋ, ಅವನ ಮುಖದಲ್ಲಿ ಅಶಾಂತಿ ಇದೆಯೋ, ಅವನ ಅಂತಃಕರಣದ ಒಳಗಡೆಗೆ ಒತ್ತಡ, ಟೆನ್ಷನ್ ಇದೆಯೋ,
ಅಥವಾ ಅವನ ಅಂತಃಕರಣದಲ್ಲಿ ಮೌನ ಇದೆಯೋ, ಅವನು ಪವಿತ್ರನೋ ಅಥವಾ ಅಲ್ಲವೋ, ಅಥವಾ ಗಲೀಜು ಕೊಳಕಿದೆಯೋ, ಅಥವಾ ಅವನ ಮುಖದಲ್ಲಿ ಹೂವಿನಂತಹ ಪಾವಿತ್ರ್ಯತೆ ಇದೆಯೋ, ಅಥವಾ ರಸ್ತೆ ಬದಿಯ ಕೊಳಕೆಲ್ಲ ಕಸ್ತು ಗುಂಡಿ ತರ ಇದೆಯೋ, ಅದನ್ನೆಲ್ಲ ತಿಳಿಯಲಿಕ್ಕೆ ನನ್ನ ಹತ್ರ ಉಪಾಯ ಇಲ್ಲ. ನಾನು ಕೇವಲ ಕೇಳಿ ತಿಳ್ಕೊಳ್ಬಲ್ಲೆ. ಅವನ ಧ್ವನಿಯಿಂದ ಎಲ್ಲವನ್ನೂ ನಾನು ನಿರ್ಧರಿಸಬೇಕಾಗ್ತದೆ. ಸಾಮಾನ್ಯವಾಗಿ ನಾನು ಯಾರಾದರೂ ಮತ್ತೊಬ್ಬರ ಸಂತೋಷ ಅಥವಾ ಯಶಸ್ಸಿಗೆ ಅಭಿನಂದಿಸುವುದನ್ನ ಕೇಳಿದಾಗ ಅವರ ಧ್ವನಿಯಲ್ಲಿ ಅಡಗಿರ್ತಕ್ಕಂಥ ಈರ್ಷೆಯನ್ನ, ಹೊಟ್ಟೆ ಕಿಚ್ಚನ್ನ ಕೇಳ್ತೀನಿ. ಮೇಲ್ನೋಟಕ್ಕೇನೋ ಅವನು ಪ್ರಶಂಸೆ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ. ಆದ್ರೆ ಆ ಪ್ರಶಂಸೆಯ ಧ್ವನಿಯ ಅಡಿಯಲ್ಲಿ ಇನ್ನೊಂದು ಧ್ವನಿ ಹರಿತಾ ಇರುತ್ತೆ. ಆ ಈರ್ಷೆ, ಆ ಹೊಟ್ಟೆ ಕಿಚ್ಚು, ಆ ಮತ್ಸರ ನನಗೆ ಕಾಣಿಸ್ತಾ ಇರುತ್ತೆ, ನನಗೆ ಕೇಳಿಸ್ತಾ ಇರುತ್ತೆ. ಅವನು ಹೇಳ್ತಾ ಇರೋದು ಒಂದಾದ್ರೆ ಒಳಗಡೆಗೆ ಬೇರೆ ಇದೆ. ಸ್ಪಷ್ಟವಾಗಿ ಪ್ರಶಂಸೆಯನ್ನ ಅವನು ಮಾಡ್ತಾ ಇದ್ರು, ಅದರ ಹಿಂದೆ ಇರ್ತಕ್ಕಂಥ ಇನ್ನೊಂದು ಧ್ವನಿ ಅಂದ್ರೆ ಬೆನ್ನ ಹಿಂದೆನೆ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಅದೇ ನಿಜವಾಗಿರ್ತದೆ. ಈ ವಿಷಯವನ್ನ ಮಾತಾಡ್ತಿರುವಾಗ ಆ ವ್ಯಕ್ತಿಗೂ ಅದು ಗೊತ್ತಿರುವುದಿಲ್ಲ. ಅದನ್ನು ನೀವ್ ಹೇಗೆ ತಿಳ್ಕೊಳ್ಳೋದು? ಒಂದೇ ಕ್ರಿಯೆ ಹಲವು ವಿಷಯಗಳ ಸಂಕೇತ ಆಗಿರಬಹುದು. ನಾವು ಒಮ್ಮೊಮ್ಮೆ ನಗ್ತೀವಿ, ಒಮ್ಮೊಮ್ಮೆ ನಗು ಸಂತೋಷದ ಸಂಕೇತವಾದ್ರೆ ಇನ್ನೊಮ್ಮೆ ಆ ನಗು ವ್ಯಂಗ್ಯದ ಸಂಕೇತ ಆಗಿರ್ತದೆ. ಸಂತೋಷದ್ದಲ್ಲ, ತುಟಿ ಅದೇ ಆಗಿರ್ತದೆ. ತುಟಿಗಳನ್ನು ಹಿಗ್ಗಿಸ್ತಕ್ಕಂಥ ರೀತಿ ಕೂಡ ಒಂದೇ ಆಗಿರುತ್ತೆ. ಮೇಲ್ನೋಟಕ್ಕೆ ಅಳೆದ್ರೆ ಆ ನಗು ಒಂದೇ ರೀತಿಯಾಗಿ ಕಾಣಿಸ್ತದೆ. ಆದ್ರೆ ಒಮ್ಮೆ ನಾವು ಸಂತೋಷದಿಂದ ನಗುತ್ತೀವಿ, ಇನ್ನೊಮ್ಮೆ ವ್ಯಂಗ್ಯದಿಂದ ನಗ್ತಾ ಇರ್ತೀವಿ, ಅಹಂಕಾರದಿಂದ ನಗುತ್ತಾ ಇರ್ತೀವಿ. ಇನ್ನೊಮ್ಮೆ ಮುಗ್ಧ ಮಗುವಿನ ಹಾಗೆ ನಿಷ್ಕಳಂಕವಾಗಿ ನಗ್ತಾ ಇರ್ತೀವಿ. ಒಮ್ಮೊಮ್ಮೆ ನಮ್ಮ ನಗು ಹೃದಯದಿಂದ ಬರ್ತದೆ. ಆಗ ಆಳವಾದ ಹೃದಯದ ಧ್ವನಿ ಅದರಲ್ಲಿ ಕೇಳಿಸ್ತದೆ. ಇನ್ನು ಕೆಲವೊಮ್ಮೆ ನಮ್ಮ ನಗು ಕೇವಲ ತುಟಿಯಲ್ಲಿ ಮಾತ್ರ ಇರ್ತದೆ. ಏನಂತೀವಿ ನಾವು ಅದಕ್ಕೆ? ಲಿಪ್ಸ್ಟಿಕ್ ಸ್ಮೈಲ್. ಯಾಕೆ? ಅದು ಕೇವಲ ಮೇಲ್ಮೆಯಲ್ಲಿ ಮಾತ್ರ. ಹೃದಯದ ಆ ಒಂದು ಯಾವುದೇ ಧ್ವನಿ ಅಲ್ಲಿ ಕೇಳಿಸೋದಿಲ್ಲ. ನಮ್ಮ ಈ ಧ್ವನಿ ಅನೇಕ ರೀತಿಯ ಪದರಗಳನ್ನು ಹೊಂದಿವೆ. ನಮ್ಮ ಧ್ವನಿಯನ್ನ ನಾವೇ ಗಮನಿಸಿ ನೋಡಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ಆ ಕುರುಡ ಹೇಳಿದ್ದು ಎಷ್ಟು ಸತ್ಯ, ಎಷ್ಟು ಸುಳ್ಳು. ಆದ್ರೆ ಏನ್ ಮಾಡೋದು? ಯಾರೂ ಕೂಡ ತಮ್ಮ ಸ್ವಂತ ಧ್ವನಿಯ ಕಡೆಗೆ ಗಮನವನ್ನೇ ಕೊಡೋದಿಲ್ಲ. ಜನ ಏನ್ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಅವರು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಮಿತ್ರ ಯಾವಾಗ್ಲೂ ಕೂಡ ಒಂದು ಸುಂದರವಂತ ದೃಷ್ಟಾಂತವನ್ನು ಹೇಳೋರು. ಬಹಳ ತಮಾಷೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳಿದ್ರು, ಮುಲ್ಲಾ ನಸರುದ್ದೀನ್ ಮನೆಗೆ ಒಬ್ಬ ವ್ಯಕ್ತಿ ಬಂದು ಇರ್ತಾನೆ. ಗಂಡ ಎಲ್ಲ ಹೊರಗೆ ಹೋಗಿರ್ತಾನೆ. ಹೆಂಡತಿ ಆ ಅತಿಥಿಯ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಹೆಂಡತಿ ಹೇಳ್ತಾಳೆ, ನೋಡಿ ಏನು ಮಾಡಿದ್ದಾರೆ ಇವರು, ಹಿಂಗ ಮಾಡ್ಬೋದಾ? 10,000 ರೂಪಾಯಿ ಕೊಟ್ಟು ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅವಳು ಹೇಳಿದ ರೀತಿ ಕೇಳಿಸ್ಕೊಂಡು ಆ ಅತಿಥಿ ಅಂದ, ಇವನೇನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾನೆ ಏನೋ. ಏನ್ ಮಾಡಿದ್ದಾನೆ? ಇಷ್ಟು ಹಣ ಕೊಟ್ಟು ಇನ್ಶೂರೆನ್ಸ್ ಮಾಡಿದ್ದಾನೆ. ಅವ್ರೊಂದು 10,000 ರೂಪಾಯಿ ಕಟ್ಟಿ ಇನ್ಶೂರ್ ಮಾಡಿಸಿ ಅಂತಂದ್ರೆ ಒಳ್ಳೇದಾಯ್ತಲ್ಲ, ನಿಮ್ಗೋಸ್ಕರ ತಾನೇ. ಅವಳಂದು, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ.
ಆ ವಿಮೆನ ಅವನು ಸಾಯಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿಸಿಲ್ಲ, ಮತ್ತೆ ನನಗೆ ಹೊಟ್ಟೆ ಉರಿಸ್ಲಿಕ್ಕೆ ಮಾಡಿಸ್ಯಾನೆ. ಯಾಕೆ? ಅವನು ಸಾಯೋದು ಇಲ್ಲ, ಆ 10,000 ರೂಪಾಯಿ ಸಿಗೋದು ಇಲ್ಲ, ಮತ್ತೆ ಒಟ್ನಲ್ಲಿ ನಾನು ತಪ್ಪಿಸ್ತಾ ಇರ್ಬೇಕು. ನಿಮ್ಗದು ಅರ್ಥ ಆಗಲ್ಲ. ಗಮನಿಸಿ, ಮನುಷ್ಯನ ಜೊತೆ ಬಹಳ ದೊಡ್ಡ ಸಮಸ್ಯೆ ಇದೆ. ಆತ ಏನು ಮಾಡ್ತಾನೆ, ಯಾಕೆ ಮಾಡ್ತಾನೆ, ಇನ್ನೊಬ್ರು ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಯಾಕಂದ್ರೆ ಇನ್ನೊಬ್ರು ಅವ್ರಿಗೆ ಬೇರೆ ಏನೋ ಕಾಣಿಸ್ತಾ ಇರುತ್ತೆ. ಬಹಳ ಕಷ್ಟ, ಬಹಳ ಕಷ್ಟ. ಗಂಡ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಹೆಂಡತಿ ಅಂದ್ಲಂತೆ, ನೀವು ಸತ್ರೆ ಭಯ ಆಗ್ತಾ ಇದ್ದೆ ನನಗೆ, ನಾನು ಏನು ಮಾಡ್ಲಿ, ಹೀಗೆ ಜೀವನ ಮಾಡ್ಲಿ, ನಾನು ವಿಧವೆ ಆಗಿಬಿಡ್ತೀನಿ. ಅದನ್ನು ನಾನು ಎಣಿಸ್ಲಿಕ್ಕೂ ಕೂಡ ಸಾಧ್ಯ. ಅದಕ್ಕೆ ಗಂಡ ಅಂದ, ಏನ್ ಹೆದರಬೇಡ, ನೀ ಬದುಕಿರುವಾಗ ನಿನ್ನನ್ನ ವಿಧವೆಯನ್ನ ಮಾಡ್ತಕ್ಕಂಥ ಈ ವೀರ ಈ ಜಗತ್ತಿನಲ್ಲಿ ಯಾರು ಹುಟ್ಟೇ ಇಲ್ಲ, ನೀನ್ ಯಾಕೆ ಭಯ ಪಡಬೇಕು, ಆ ಪ್ರಶ್ನೆನೇ ಬರಲ್ಲ. ಗಮನಿಸಿ, ಯಾವ ವ್ಯಕ್ತಿ ಇದ್ದಾನೆ ಅವನು ತನ್ನ ಜೀವನದ ಬಗ್ಗೆ ನಿಶ್ಚಿಂತನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹಾಗೆ ನಿಶ್ಚಿಂತನಾಗಿರೋ ಹಾಗೆ. ಎಲ್ಲರೂ ನಾನು ಸಾಯ್ತೇನೆ ಅಂತ ವಿಚಾರನೆ ಮಾಡೋಲ್ಲ. ಇಡೀ ಜಗತ್ತು ಸಾಯ್ತಾನೆ ಇರುತ್ತೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಇನ್ನೊಬ್ಬರು ತಾನೇ ಸಾಯೋದು, ನಾನು ಎಂದಿಗೂ ಸಾಯೋದೇ ಇಲ್ಲ. ನಾವು ಯಾವಾಗ್ಲೂ ಮತ್ತೊಬ್ಬರನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಮತ್ತೊಬ್ಬರನ್ನ ಸ್ಮಶಾನಕ್ಕೆ ಬಿಟ್ಟು ಬರ್ತೀವಿ. ನಾನು ಯಾವಾಗ್ಲೂ ಜೀವಂತವಾಗಿ ಇರ್ತೀನಿ ಹಾಗೆ ಭಾವಿಸೋದು ನಾವು. ಯಾರೋ ಒಬ್ರು ಸತ್ತಾಗ್ಲೂ ಕೂಡ ನಾನು ಸಾಯಲ್ಲ ಅಂತಾನೆ ನಮ್ಗನ್ನಿಸ್ತಾ ಇರುತ್ತೆ. ಆಳದಲ್ಲಿ ಒಂದು ರೀತಿಯ ಪ್ರಸನ್ನತೆ, ಪ್ರಶಾಂತತೆ. ಇನ್ನೊಬ್ಬ ಸತ್ತ ಅಂದ್ರೆ ಸಾಯೋದು ಯಾವಾಗ್ಲೂ ಬೇರೆಯವರೇ, ನಾನಲ್ಲ ಅನ್ನೋದೊಂದು ಸಾಬೀತಾಯ್ತು. ನಾವೇ ನಮ್ಮಷ್ಟಕ್ಕೆ ನಾವೇ ತೃಪ್ತಿಯನ್ನು ಪಟ್ಕೊಳ್ತೀವಿ. ಯಾಕೆ? ಇನ್ನೂವರೆಗೂ ಸತ್ತೇ ಇಲ್ಲ. ನಮ್ಮ ಅನುಭವದಲ್ಲಿ ಆ ರೀತಿಯ ಘಟನೆ ಘಟಿಸೇ ಇಲ್ಲ. ಮುಂದೆ ಯಾವತ್ತಾದ್ರೂ ಘಟಿಸ್ತಾ ಇದೆಯೇ? ಯಾಕೆಂದ್ರೆ ನಾವು ಸತ್ತಾಗ ನಾವೇ ಇರೋಲ್ಲ, ಅನುಭವಿಸೋದು ಯಾರು? ಯಾಕೆ? ಸಾಯೋನು ಯಾವಾಗ್ಲೂ ಮತ್ತೊಬ್ಬನೇ ಆಗಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ತೀರ್ಕೊಂಡಾಗ ವ್ಯಕ್ತಿ ನಾವು ಅಮರರು ಅನ್ನುವಂಥ ಸುದ್ದಿಯನ್ನೇ ನಮ್ಮ ಮನಸ್ಸು ನಮಗೆ ಕೊಡ್ತಾ ಇರ್ತದೆ. ಹೀಗಾಗಿ ನಾವು ಸಾಂದರ್ಭಿಕವಾಗಿ ಹೋಗಿ ಶೋಕವನ್ನ, ದುಃಖವನ್ನ ಅಭಿವ್ಯಕ್ತಪಡಿಸ್ತಾ ಇರ್ತೀವಿ. ಅನೇಕ ಬಾರಿ ಮತ್ತೊಬ್ಬರ ದುಃಖದಲ್ಲಿ ಭಾಗಿಯಾಗ್ಲಿಕ್ಕೆ ನಾವು ಹೋಗಿರ್ಬೋದು. ಒಮ್ಮೆ ನಾವು ಸ್ಮರಣೆಯನ್ನು ಮಾಡಿಕೊಳ್ಳೋಣ, ಈ ಸಾಂತ್ವನದ ಮಾತಿನ ಹಿಂದೆ ಏನು ಅಡಗಿದೆ, ಅಥವಾ ಎಲ್ಲೋ ಒಂದು ಸಂತೋಷ, ಎಲ್ಲೋ ಒಂದು ದುಃಖ, ಅದರ ಒಂದು ಸ್ವರ ಏನಾದ್ರೂ ಇದೆಯಾ? ಯಾವುದೇ ಒಬ್ಬ ವ್ಯಕ್ತಿಯ ಪ್ರತಿ ಸಾಂತ್ವನ, ಅನುಕಂಪವನ್ನ ವ್ಯಕ್ತಪಡಿಸಿದಾಗ ಎದುರಿಗಿರ್ತಕ್ಕಂಥ ವ್ಯಕ್ತಿ ಅದನ್ನು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾವು ಮೇಲಕ್ಕೆ ಏರ್ತಾ ಇದ್ದೀವಿ, ಅವನು ಕೆಳಕ್ಕೆ ಬೀಳ್ತಾ ಇದ್ದಾನೆ. ನಾವು ಯಾರಿಗಾದ್ರೂ ದಾನ ಮಾಡಿದಾಗ ಸಾಮಾನ್ಯವಾಗಿ ಅದನ್ನ ಇಷ್ಟಪಡೋದಿಲ್ಲ ಅವರು. ನೀವು ಯಾರಿಗೆ ದಾನವನ್ನ ಮಾಡ್ತಾ ಇದ್ದೀರೋ ಆತ ಯಾವತ್ತೂ ನಿಮ್ಮನ್ನ ಕ್ಷಮಿಸೋದಿಲ್ಲ. ಯಾಕಂದ್ರೆ ಯಾರು ದಾನವನ್ನ ಪಡೆಯಲಿಕ್ಕೆ ಬಯಸೋದಿಲ್ಲ. ಯಾಕೆ? ಇನ್ನೊಬ್ಬರ ಹತ್ರ ಕೇಳೋದು, ಪಡೆಯೋದಿದೆಯಲ್ಲ, ಬಹಳ ಕಷ್ಟ. ಪರಿಸ್ಥಿತಿ ಉಲ್ಟಾಗಿ ಅವನೇ ದಾನವನ್ನು ಇನ್ನೊಬ್ಬರಿಗೆ ಕೊಡ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತು, ಅದನ್ನೇ ಅವನು ಬಯಸ್ತಾ ಇರ್ತಾನೆ. ಸಾಂತ್ವನ ಯಾರಿಗೂ ಬೇಕಾಗಿಲ್ಲ, ಯಾರೂ ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗೋದಿಲ್ಲ. ಯಾಕೆಂತಂದ್ರೆ ಸಾಂತ್ವನ ಮನುಷ್ಯನನ್ನ ದೀನನನ್ನಾಗಿ ಮಾಡ್ತದೆ. ಕೊಡುವವನು ಯಾವಾಗಲೂ ಶ್ರೀಮಂತನಾಗ್ತಾನೆ. ನಿಜ ಹೇಳ್ಬೇಕಂತಂದ್ರೆ ಏನೂ ಕೊಡ್ತಾ ಇಲ್ಲ ಅವನು, ಕೇವಲ ಬರೀ ಮಾತಷ್ಟೇ. ಆದ್ರೂ ಅವನಲ್ಲಿ ದೊಡ್ಡವನಾಗಿ ಕಾಣಿಸ್ತಾನೆ.
ಸಾಂತ್ವನ ಕೊಡ್ತಾ ಇರ್ತಕ್ಕಂಥವನ ಮನಸ್ಸಿನಲ್ಲೂ ಕೂಡ ಅಥವಾ ಸಾಂತ್ವನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಯಲ್ಲೂ ಕೂಡ ಒಂದು ಆಸೆ ಇರುತ್ತೆ. ಬರ್ಲಿ, ಟೈಮ್ ಬರ್ಲಿ, ನಾನು ಎಲ್ಲ ಇವನಿಗೆ ಹೇಳ್ತೀನಿ. ಇವನು ಜೀವನದಲ್ಲಿ ಬೀಳಲಿ, ಇವನು ಜೀವನದಲ್ಲಿ ಹೆಚ್ಚು ಕಡಿಮೆ ಆಗಲಿ, ಇವನ ಮನೆಯಲ್ಲೂ ಸಾವು ನೋವುಗಳು ಸಂಭವಿಸಲಿ, ನಾನು ಬಂದಿದ್ದನ್ನೇ ಹೇಳ್ತೀನಿ ಅಲ್ಲ. ಗೊತ್ತಿಲ್ಲದೆ ಆ ಈರ್ಷ್ಯೆ, ಹೊಟ್ಟೆ ಕಿಚ್ಚು ಅಂತಃಕರಣದ ಒಳಗಡೆಗಿರ್ತದೆ. ಇನ್ನೊಬ್ಬನ ಸಂತೋಷವನ್ನ ಅಲ್ಲ ಕಂಡುಹಿಡಿಯೋದು ಬಹಳ ಕಷ್ಟ. ಅಲ್ಲ ಸ್ವಾಮೀಜಿ, ಮತ್ತೊಬ್ಬ ವ್ಯಕ್ತಿ ಸತ್ತಾಗ ಅದನ್ನ ನೋಡಿ ಸಂತೋಷ ಪಡುವಷ್ಟು ಕೆಳಮಟ್ಟಕ್ಕೆ ನಾವಿದ್ದೇವ? ಏನ್ ಮಾತಾಡ್ತಾ ಇದ್ದಾರೆ ನೀವು? ಗಮನಿಸಿ, ನಾವು ಇದೆಯವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಒಳಗಡೆಗೆ ನಾವು ಇಳಿದು ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಾನು ನಿಜವಾಗಿಯೂ ಯಾರು? ಗಮನಿಸಿ, ನೀವು ಯಾವನೋ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಮನೆಯನ್ನ ಕಟ್ಟಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗತ್ತೆ. ಯಾವನೋ ಒಬ್ಬ ವ್ಯಕ್ತಿ ಒಂದು ಸಣ್ಣ ಪಾರ್ಟಿಯನ್ನ ಮಾಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗತ್ತೆ. ಬಹಳ ಖುಷಿಯಾಗಿ ಸಂತೋಷದಿಂದ ಯಾರಾದ್ರೂ ನಗುತ್ತಾ ಇದ್ರೆ ಅದನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗತ್ತೆ. ಈ ಜಗತ್ತಿನಲ್ಲಿ ಒಬ್ಬ ಸಂತ ಮಾತ್ರ ಮತ್ತೊಬ್ಬರ ದುಃಖದಲ್ಲಿ ದುಃಖಿಸ್ತಾನೆ, ಮತ್ತೊಬ್ಬರ ಸಂತೋಷದಲ್ಲಿ ಸಂಭ್ರಮಿಸ್ತಾನೆ. ಆ ಕುರುಡ ಹೇಳ್ತಾ ಇದ್ದಾನೆ, ಮತ್ತೊಬ್ಬರ ಸಂತೋಷ, ಮತ್ತೊಬ್ಬರ ಯಶಸ್ಸಿಗೆ ಅಭಿನಂದಿಸೋದನ್ನು ನಾನು ಕೇಳಿದಾಗ ಅವರ ಧ್ವನಿಯ ಒಳಗಡೆಗೆ ಈರ್ಷೆ, ಇನ್ನೊಬ್ಬರ ಆಪತ್ತಿನಲ್ಲಿ ಶೋಕವನ್ನು ವ್ಯಕ್ತಪಡಿಸುವಾಗ ಅವರ ಅಂತಃಕರಣದ ಆಳದಲ್ಲಿರ್ತಕ್ಕಂಥ ಪ್ರಸನ್ನತೆ ನನಗೆ ಕೇಳಿಸ್ತದೆ. ನನ್ನ ಇಡೀ ಜೀವನದಲ್ಲಿ ನಾನು ನೋಡಿದ್ದೇನೆ, ಏನು ಈ ಆಶ್ರಮದಲ್ಲಿ ಯಾವ ಸಂತ ಮಹಾತ್ಮ ಇದ್ದ, ಅವನು ಪ್ರಸನ್ನತೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲಿ ಸಂತೋಷ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅವನು ಶೋಕವನ್ನು ಅಭಿವ್ಯಕ್ತಪಡಿಸಿದ್ರೆ ಅಲ್ಲಿ ಶೋಕ ಬಿಟ್ಟು ಬೇರೆ ಏನೂ ಕೂಡ ಇರಲಿಲ್ಲ. ಏನಿದು? ಒಬ್ಬ ಪ್ರಬುದ್ಧ ವ್ಯಕ್ತಿಯ ಲಕ್ಷಣ. ಅವನ ಒಳಗೆ ಅವನ ಹೊರಗೆ ಒಂದೇ ಸ್ವರ ಇರುತ್ತೆ. ಅವನ ಅಂತಃಕರಣದ ಒಳಗಡೆ ಎರಡು ಸ್ವರಗಳಿರೋದಿಲ್ಲ. ಪ್ರಪಂಚ ಬೇಕಾದ್ರೆ ಬದಲಾಗ್ಲಿ, ಎಲ್ಲರೂ ಸುಖಿ ಆಗ್ಲಿ, ಇಲ್ಲ ಎಲ್ಲರೂ ದುಃಖಿ ಆಗ್ಲಿ, ಯುದ್ಧ ಇರಲಿ, ಶಾಂತಿ ಇರಲಿ, ಜೀವನವಿರಲಿ ಅಥವಾ ಮರಣವೇ ಬರಲಿ, ಒಬ್ಬ ಸಂತ ಒಳಗೆ ಹೊರಗೆ ಎರಡು ಕಡೆಗೂ ಒಂದೇ ರೀತಿಯಲ್ಲಿರ್ತಾನೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವನ ಸ್ವರ ಒಂದೇ ರೀತಿ ಇರುತ್ತೆ. ಅವನ ರುಚಿ, ಅವನ ಸ್ವಾದ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಅವನು ಅವನು ಯಾವಾಗಲೂ ಕೂಡ ಸಮಗ್ರನಾಗಿರ್ತಾನೆ, ಸಂಪೂರ್ಣವಾಗಿರ್ತಾನೆ. ಅವನು ಅಳೋದಾದ್ರೆ ಸಂಪೂರ್ಣವಾಗಿ ಅಳ್ತಾನೆ. ಅವನ ರೋಮ ರೋಮವು ಕೂಡ ಕಣ್ಣೀರು ಹಾಕ್ತಾ ಇರುತ್ತೆ. ಯಾರೋ ತಪ್ಪು ತಿಳಿಯೋದು ಬೇಡ, ಜ್ಞಾನಿ ಆದವನು ಸಂತನಾದವನು ಅಳೋದೇ ಇಲ್ಲ ಅಂತೇಳಿ, ಹಾಗೇನಿಲ್ಲ. ನಾವೊಂದು ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ಮಹಾತ್ಮರು ಸಂತ ಪುರುಷರೆಲ್ಲ ಯಾವಾಗಲೂ ಒಂದೇ ಇಲ್ಲ, ಹಾಗೇನಿಲ್ಲ. ಅವ್ರಿಗೂ ಕೂಡ ಅಳು ಬರುತ್ತೆ. ಒಬ್ಬ ಮಹಾತ್ಮನ ಲಕ್ಷಣ ಏನಂತಂದ್ರೆ, ಅವನು ಏನೇ ಮಾಡ್ಲಿ ಅಲ್ಲೊಂದು ಸಂಪೂರ್ಣತೆ, ಸಮಗ್ರತೆ, ಒಂದು ಅಖಂಡತೆ ಇರುತ್ತೆ. ಅವನ ಹತ್ರ ಶರೀರದ ರೋಮ ರೋಮವು ಕೂಡ ಅಳ್ತಾ ಇರುತ್ತೆ. ಅವನು ಸಂತೋಷ ಬಿಟ್ರೆ ರೋಮ ರೋಮಗಳಲ್ಲೂ ಕೂಡ ಆ ಸಂತೋಷ ಕಾಣಿಸ್ತಾ ಇರುತ್ತೆ.
ಅವರಲ್ಲಿ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನುವಂಥದ್ದಿಲ್ಲ. ಒಳಗೆ ಬೇರೆ ಹೊರಗೆ ಬೇರೆ ಇಲ್ಲ. ಒಳಗೆ ಹೇಗಿದ್ದಾನೆ ಹೊರಗೂ ಕೂಡ ಹಾಗೆ ಇದ್ದಾನೆ. ಇದೇ ಸಂತನ ವಿಶೇಷತೆ, ವೈಶಿಷ್ಟ್ಯ. ಈ ತತ್ವ ಏನಿದೆ ಇದನ್ನು ಅದ್ವೈತ ಅಂತ ಕರೀತಾರೆ. ಅವನಲ್ಲಿ ದ್ವಂದ್ವ ವ್ಯಕ್ತಿತ್ವ ಅನ್ನೋದಿಲ್ಲ. ಒಬ್ಬ ಜ್ಞಾನಿ ಅತ್ರೆ ಆ ಕಣ್ಣೀರಿಗೆ ಬೆಲೆ ಇದೆ, ಅಲ್ಲಿ ಅದು ಕಣ್ಣೀರು ವ್ಯರ್ಥವಾಗಿ ಹರಿಯೋದಿಲ್ಲ. ಆತನ ಕಣ್ಣೀರು ವಜ್ರಗಳಿಗಿಂತಲೂ ಕೂಡ ಬೆಲೆ ಬಾಳ್ತಕ್ಕಂಥದ್ದು. ಯಾಕೆ? ನಿಜವಾದ ಕರುಣೆಯಿಂದ ಆ ಕಣ್ಣೀರು ಹರಿತಾ ಇರುತ್ತೆ. ಅವನ ಪ್ರೀತಿ ನಿಜವಾದ ಪ್ರೀತಿ. ಅದಕ್ಕೆ ತಾನೇ ಸಿದ್ಧಾರೂಢ ಹತ್ರ ಏನಕ್ಕೆ ಹೇಳಿ ಜನ ಹೋದ್ರು? ಆ ನಿಜವಾದ ಪ್ರೀತಿಗೋಸ್ಕರ, ನಿಜವಾದ ಸಾಂತ್ವನಕ್ಕೋಸ್ಕರ. ಗಮನಿಸಿ, ಯಾವಾಗ ಅದನ್ನು ನಾವು ಬೆಳೆಸ್ಕೊಳ್ತೇವೋ ನಮ್ಮ ಸುತ್ತಮುತ್ತಲು ಏನು ನಾವು ನರಕವನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅದು ತನ್ನಿಂದ ತಾನೇ ಹೊರಟೋಗ್ತದೆ. ಹಾಗಾದ್ರೆ ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂತಂದ್ರೆ ಒಳಗೊಂದು ಹೊರಗೊಂದು ವ್ಯಕ್ತಿತ್ವ ಅಲ್ಲ, ಅವನು ಒಂದೇ ಆಗಿದ್ದಾನೆ. ಒಳಗೆ ಹೇಗಿದ್ದಾನೋ ಹೊರಗೂ ಹಾಗೆ ಇದ್ದಾನೆ. ಅಲ್ಲಿ ದ್ವಂದ್ವತೆ ಅನ್ನುವಂಥದ್ದು ಇಲ್ಲ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದುಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದುಂದವಾ ತ್ವರಿತದಿ ನಾಶಿಸಿದಿ, ಗುರುವರ
ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ